ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ವಿಶೇಷ ವರದಿಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ಕಳೆದ 3 ದಿನಗಳಿಂದ ನಮ್ಮ ಮಿತ್ರರ ಮಿತ್ರ ಚಾನೆಲ್ ಅಲ್ಲಿ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೇನೆ. ಇದೇ ತಿಂಗಳು ಶನಿವಾರದಂದು ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಮಾಸಿಕ ಸಭೆ ನಡೆದಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೋಮವಾರ ನಾನೊಂದು ವಿಡಿಯೋ ಹಾಕಿರ್ತೀನಿ. ಆ ವಿಡಿಯೋ ನೋಡಿದಂಥ ಪೋಷಕರ ಸಂಘದ ಅಧ್ಯಕ್ಷರಾದಂಥ ಪದ್ಮಿನಿ ನಂದ ಅವರು ನಮ್ಮ ಮಿತ್ರರ ಮಿತ್ರ ವಾಹಿನಿಗೆ ಕರೆ ಮಾಡಿ ಈ ಒಂದು ಸಂಘಟನೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಅಂದ್ರೆ ಇಲ್ಲಿ ಕೆಲವೊಂದು ಹಣದ ಅವ್ಯವಹಾರಗಳು ನಡೆದಿದೆ, ಜೊತೆಗೆ ಅಧ್ಯಕ್ಷರ ಗಮನಕ್ಕೆ ಬಾರದಂತೆ ಇಲ್ಲಿ ಸಭೆ ಸಮಾರಂಭಗಳನ್ನ ನಡೆಸಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಮಾಡಿರ್ತಾರೆ. ಈ ಒಂದು ವಿಡಿಯೋವನ್ನ ನಾನು ನಿನ್ನೆಯಷ್ಟೇ ನಮ್ಮ ಚಾನೆಲ್ ಅಲ್ಲಿ ಪೋಸ್ಟ್ ಮಾಡಿದ್ದೆ. ಈ ಒಂದು ವಿಡಿಯೋ ಹಾಕಿ 24 ಗಂಟೆಗಳು ಆಗುವುದರ ಒಳಗಾಗಿ ಈ ವಿಡಿಯೋ ವೈರಲ್ ಆಗುತ್ತೆ. ಜೊತೆಗೆ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷರು ಮಾತನಾಡುವಂತಹ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದಂತಹ ನವನೀತಾ ಅವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿರ್ತಾರೆ. ಅದೇ ಕಾರಣಕ್ಕಾಗಿ ಈ ಒಂದು ವಿಡಿಯೋ ಹಾಕಿದ 24 ಗಂಟೆಗಳ ಒಳಗಾಗಿ ಕಾರ್ಯದರ್ಶಿಗಳಾದಂತಹ ನವನೀತಾ ಅವರೇ ಸ್ವತಃ ನಮ್ಮ ಮಿತ್ರರ ಮಿತ್ರ ವಾಹಿನಿಗೆ ಕರೆ ಮಾಡಿ ಬರೋಬ್ಬರಿ 40 ನಿಮಿಷಗಳ ಕಾಲ ಮಾತನಾಡ್ತಾರೆ. ಈ ಒಂದು ಸಂಘ ಒಡೆಯೋದಕ್ಕೆ ಕಾರಣ ಏನು, ಯಾವ ಕಾರಣಕ್ಕಾಗಿ ಇದು 2 ಬಣಗಳಾಗಿ ಬದಲಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ನಿಜವಾಗ್ಲೂ ಇದನ್ನೆಲ್ಲ ಕೇಳಿದಾಗ ಬಹಳಷ್ಟು ಬೇಸರ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಈ ಒಂದು ವಿಡಿಯೋಗಳನ್ನ ಹಾಕ್ತಾ ಇರೋದಕ್ಕೆ ನಮ್ಮದು ಬೇರೆ ಯಾವುದೇ ರೀತಿಯಾದಂತಹ ದುರುದ್ದೇಶ ಇಲ್ಲ. ನಮ್ಮ ಮೂಲ ಉದ್ದೇಶ ಕನ್ನಡ ಚಿತ್ರರಂಗ ಒಂದಾಗಿರಬೇಕು, ಇಲ್ಲಿರುವಂತಹ ಕಲಾವಿದರು ಜೊತೆಗೆ ಈ ಒಂದು ಸಂಘ ಅನ್ನುವಂಥದ್ದೇನಿದೆ ಇದು ಉತ್ತಮ ರೀತಿಯಲ್ಲಿ ಮುಂದಿನ ದಿನದಲ್ಲಿ ನಡೆದುಕೊಂಡು ಹೋಗಬೇಕು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋಗಳನ್ನ ಹಾಕಲಾಗ್ತಾ ಇದೆ. ಅಲ್ಲದೆ ಅಧ್ಯಕ್ಷರು ಕೂಡ ಇನ್ನೆರಡು ದಿನಗಳಲ್ಲಿ ನಮ್ಮನ್ನ ಸ್ವತಃ ಕಚೇರಿಗೆ ಕರೆಸಿ ಬೈಟನ್ನ ಕೊಡ್ತೀನಿ, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ದಾಖಲೆಗಳ ಸಮೇತ ಸ್ಪಷ್ಟನೆಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಅಧ್ಯಕ್ಷರು ಮಾಡದಂತಹ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಕಾರ್ಯದರ್ಶಿಗಳಾದಂತಹ ನವನೀತಾ ಅವರು ನಮ್ಮ ಮಿತ್ರರ ಮಿತ್ರ ವಾಹಿನಿಗೆ ಕರೆ ಮಾಡಿ ಬರೋಬ್ಬರಿ 40 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಆ ಒಂದು ಆಡಿಯೋದಲ್ಲಿ ಏನಿದೆ ಅನ್ನುವಂಥದ್ದನ್ನ ನೋಡ್ಕೊ ಬರೋಣ. ಕೆಟ್ಟ ಭಾಷೆಗಳು ಯೂಸ್ ಮಾಡೋದು ಬೇಕಾದ್ರೆ ಕೆಲವೊಂದು ವಿಡಿಯೋಗಳನ್ನ ಇದು ಆಡಿಯೋನ ಕಳಿಸ್ತೀನಿ ನಿಮಗೆ, ಕೇಳಿಸ್ಕೊಳ್ಳಿ ಅವ್ರು ಮಾತಾಡಿರೋದು ಬೇಕಾದ್ರೆ. ನಮಗೆ ಅವಾಗಿಂದಾನೇ ಸ್ವಲ್ಪ ಮನಸ್ತಾಪ ಬಂದ್ಬಿಡ್ತು. ಯಾಕಂದ್ರೆ ನಾನು ಆಕೆ ಜೊತೆನೆ ಸಪೋರ್ಟ್ ಆಗಿ ನಿಂತಿದ್ ನಾನು. ಆಕೆನೆ ನಾನು ಏನೋ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟೆ ಅನ್ನೋ ತರ ವರ್ತನೆ ಸ್ಟಾರ್ಟ್ ಆಯ್ತು. ಮೂಗು ಸುರೇಶ್ ಸೆಕ್ರೆಟರಿ ಅಂತೆ, ನನ್ನ ಜಾಗದಲ್ಲಿ ಅವ್ರಿದ್ದಾರೆ ಇವಾಗ ಅಂತ ನನ್ನ ಮುಖಕ್ಕೆ ಬಿಸಾಕೋದು. 1 ನಿಮಿಷ ನಾನು ಹೋಗಿದ್ರೆ ನಾನು ಮೂಗು ಹೊಟ್ಟೋಗಿರೋದು. ಆಮೇಲೆ ಒಂದು ದಿನ ಕೂತ್ಕೊಂಡು ಲೆಕ್ಕ ಹೇಳೋದಕ್ಕೆ ಅಂತ ಹಿಂಗೆ ಕೂತ್ಕೊಂಡು ಎಲ್ಲ ಲೆಕ್ಕ ಹೇಳ್ತಾ ಇದ್ರೆ ಆಕೆನೇ ಎದ್ದು ಹೋಗ್ಬಿಟ್ರು. ಯಾವ್ದು ಮೀಟಿಂಗು, ನೀವು ಕೆಟ್ಟ ಭಾಷೆ ಮಾತಾಡ್ಕೊಂಡು ನೀವು ಬಾಗಿಲನ್ನ ಒಡ್ಕೊಂಡು ಕಾಲಿಂದ ಒದ್ಕೊಂಡು ಬರೋದು. ಎಲ್ಲಾರು ಕೂತ್ಕೊಂಡು ಮೀಟಿಂಗ್ ಕರೆದಾಗ ಬರಲ್ಲ, ನಾನ್ ಕರೆದಾಗ ಬರ್ಬೇಕು ಅನ್ನೋದು. ಅಂದ್ರೆ ನೀವು ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ? ಪ್ರಯತ್ನ ಮಾಡಕ್ಕೆ ಭಾಷೆ, ನಿನಗೆ ಒಳ್ಳೆ ಭಾಷೆ ಬರ್ಬೇಕಲ್ಲ. ಕೆಟ್ಟ ಭಾಷೆನೇ ಬರೋದು ನಿಮ್ ಬಾಯಲ್ಲಿ, ಅದು ಸೊಂಟದ ಕೆಳಗಡೆ ಭಾಷೆನೆ. ಅದು ವಿಡಿಯೋ ಇದೆ, ಇದು ಇದೆ ಸರ್. ಅವ್ರು ಮಾತಾಡಿರೋದು, ಮೀಟಿಂಗ್ ಮಾಡುವಾಗ ಬಾಗಿಲು ಹೊತ್ಕೊಂಡ್ ಬಂದು ಕೆಟ್ಟದಾಗ ಮಾತಾಡೋದು. ಏನ್ ಕಾರಣಕ್ಕೆ ಮೇಡಮ್ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಕ್ಚುಲಿ ಆಗ್ತಿರೋದು? ಭಾಷೆ, ನೀವು ಮಾತಾಡೋದು ಭಾಷೆ, ನೀವು ಮಾತಾಡೋದು ಒಬ್ಬರ ಹತ್ರ ನಡ್ಕೊಳೋದು. ನಾವು ಯಾರು ಕೀಳಾಗಿಲ್ಲ. ನಾವು ನಮ್ದೇ ಆದ ಒಂದು ಗೌರವ ಇರುತ್ತೆ ನಮ್ಮೆಲ್ರಿಗೂ. ನೀವು ಬಂದಿದ ತಕ್ಷಣ ನಾವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋಬಾರ್ದಂತೆ. ಬಂದಿದ ತಕ್ಷಣ ಎದ್ದು ನಿಂತ್ಕೊಂಡಿಲ್ವಂತೆ. ಇದನ್ನೇ ಕೋರ್ಟಲ್ಲಿ ತೋರಿಸಿದ್ರು, ನಾವ್ ಇವ್ರನ್ನೆಲ್ಲ ಉಚ್ಚಾಟನೆ ಮಾಡ್ಬಿಟ್ಟಿದೀವಿ ಅಂತ ತೋರಿಸಿದ್ರು. ಅದಕ್ಕೆ ನೀನ್ ಯಾರಮ್ಮ ಕಮಿಟಿ ಇಲ್ದೆ ನೀನ್ ಹೆಂಗ್ ಉಚ್ಚಾಟನೆ ಮಾಡಕ್ಕೆ, ನೀನೇನ್ ಸುಪ್ರೀಮಾ ಅಂದ್ರು ಜಡ್ಜ್. ಇದೇ ಮಾತೆ ಅಂದಿದ್ದು. ನೀವು ಕಮಿಟಿ ಎಲ್ಲ ಎಲ್ಲಿ ಜಾಸ್ತಿ ಇರುತ್ತಾರೋ ಅವ್ರಿಗೆ ವ್ಯಾಲ್ಯೂ ಅಂತಾನೆ ನಮಗ್ ಕೊಟ್ಟಿದ್ದಲ್ಲಿ. ನಮ್ ಸಂಘ ಫೀಸ್ ಕಟ್ಟಿಲ್ಲ, ಅವಳು 12 ವರ್ಷದಿಂದ ಫೀಸೇ ಕಟ್ಟಿಲ್ಲ. ಕಟ್ಟಿದೀನಿ ಅಂತ ಸುಳ್ಳು ಹೇಳಿ ಬರಿಸ್ತಾ ಇದೀಯ. ನೀವು ತಿದ್ದುಬಿಟ್ಟು ಬರ್ದಿದೀವಿ ಅಂತ ನೀವೇ ಆ ಜಾಗದಲ್ಲಿ ತಿದ್ದಿರೋದು, ನಾವಲ್ಲ. ಎತ್ಕೊಂಡು ಹೋಗ್ಬಿಟ್ಟು ನೀವೇ ತಿದ್ದಿದ್ದೀರಾ. ಹೌದು ಸರ್, ಇವ್ರು ಸಂಘಕ್ಕೆ ಎದುರಿಲ್ದೆ ಇವರು ಇಬ್ಬರನ್ನ ಮೆಂಬರ್ಶಿಪ್ ಮಾಡಿದ್ದಾರೆ 25 ಸಾವಿರ ತಗೊಂಡು. ಆ ದುಡ್ಡು ಎಲ್ಲಿ ಸರ್ ಹಾಕಿದ್ರು ಇವರು? ಬ್ಯಾಂಕ್ಗೆ ಹಾಕಿದ್ದಾರೆ ಸರ್, ನಮ್ಮ ಹತ್ರ ಪ್ರೂಫ್ ಇದೆ. ಒಂದು 80 ವರ್ಷದಕ್ಕೆ ಒಂದು ಪೆಗ್ ಹಾಕೊಂಡಿದ್ರೆ ಸಾಲದಂದ್ರೆ ಇನ್ನೊಂದು ಪೆಗ್ ಹಾಕೊಂಡು ಮಲ್ಕೋ ಅಂತಾರೆ. ಒಂದು 8-9 ಗಂಟೆಲಿ ಫೋನ್ ಮಾಡಿ ಜಾಸ್ತಿ ಮಾಡಿ ಕಿತ್ತೋದವಳೆ ನಾಯಿ ಹಿಂಗೆಲ್ಲ ಮಾತಾಡ್ತಾರ ಸರ್. ವಯಸ್ಸಿಗೆ ಮರ್ಯಾದೆ ಬೇಡವಾ? ದೊಡ್ಡವರು ಒಂದು ಮಾತು ಅಂದ್ರು ಆಯ್ತು ಬಿಡು ಅಂತ ಅನ್ನಕ್ಕೆ. ನಮ್ಮ ಯಜಮಾನ ತೀರ್ಕೊಂಡು 4 ದಿವಸಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ವಿ. ಗಂಡ ಸತ್ರುನು ನಾಚಿಕೆ ಇಲ್ದೆ ಡ್ಯಾನ್ಸ್ ಮಾಡ್ತಾವಳೆ. ನಾವು ಕಲಾವಿದ್ರು ಸರ್. ಪಕ್ಕದಲ್ಲೇ ಗಂಡ ಸತ್ತಿದ್ರು ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಕ್ಕೋ ಸೀನ್ ಮಾಡ್ಬೇಕು, ನಕ್ಕೊಂಡು ಅಂದ್ರೆ ಮಾಡ್ಲೇಬೇಕಲ್ವ ಸರ್. ಹಿಂಗೆ ಒಂದೊಂದು ಪರ್ಸನಲ್ ವಿಷಯನ ತೆಗಿಯೋದು. ನಮಸ್ತೆ, ಹೇಳಿ. ನಮಸ್ತೆ. ಅದೇ ನನಗೆ ಅಡುಗುಡಿ ಅವ್ರ ನಂಬರ್ ಕಳಿಸಿದ್ರು.
ಅದಕ್ಕೆ ಆಕೆ ಏನೋ ಮಾತಾಡಿದ್ರು ಅಂತ ಯಾರು ಮೇಡಮ್? ನೋಡಿದೆ ವಿಡಿಯೋ. ಅದೇ ಪದ್ಮಿನಿ ನಂದ್ ಅವರು ಹಾ, ಇದು ಪೋಷಕ ಕಲಾವಿದರ ಸಂಘದ. ಸಂಘದ್ದು. ಹಾ. ನಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ. ಆಕೆ 2011 ರಾಜೀನಾಮೆ ಕೊಟ್ಟು ಹೋಗಿದ್ದಾಳೆ ಸಂಘಕ್ಕೆ. ಅವರು ಹೇಳಿದ್ರು ಮೇಡಮ್ ಒಂದ್ಸಲ 8 ವರ್ಷ ಆಯ್ತು ಅಂತ ಸುಳ್ಳು. ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಸೇರಕ್ಕಾಗಲ್ಲ. ಹಾಗಾಗಿ ನಾವು ಅದು ಗೊತ್ತಾಗ್ಲಿಲ್ಲ. ಸಡನ್ ಅಂತ ಬಂದು ಆಕೆಗೆ ಸಪೋರ್ಟ್ ಆಗಿ ನಾನೇ ನಿಂತಿದ್ದೆ. ಆಮೇಲೆ ವಿಷಯ ಗೊತ್ತಾದ ತಕ್ಷಣ ಇವ್ರು ಅವತ್ತು ಈವ್ನಿಂಗು ಇದು ಊರ್ಜಿತ ಆಗಲ್ಲ, ಎಲೆಕ್ಷನ್ ನಿಲ್ಲಂಗಿಲ್ಲ ಅಂತ ಎಲೆಕ್ಷನ್ ಆಫೀಸರು ಅವರೆಲ್ಲ ಹೇಳಿದಾಗ ಈಕೆ ಲೆಕ್ಕ ಇಟ್ಕೊಂಡು ಜಗಳಕ್ಕೆ ದೊಡ್ಡದಾಗಿ ಮಾಡಿದಕ್ಕೆ ಇದು ಬುಕ್ಕೆಲ್ಲ ಎತ್ಕೊಂಡು ದೊಡ್ಡ ಗಲಾಟೆ ಮಾಡಿದ್ರು. ಇವರು ಶಶಿಕಲಾ ಅವರು ಯಾರು ಇದ್ರು. ಅವಾಗ ನಾನು ಇರ್ಲಿಲ್ಲ. ಆವಾಗ ಇವರೆಲ್ಲ ಅದು ಎತ್ಕೊಂಡು ಹೋದ್ರು ಅಂತ ಇವ್ರು ಕಂಪ್ಲೇಂಟ್ ಮಾಡಿದ್ರು. ಯಾರು ಡಿಂಗ್ರಿ ನಾಗರಾಜ್ ಅವರು ಅಂತ ಎಲ್ಲ ಸೇರ್ಕೊಂಡು. ಅವಾಗ ಏನೋ 12 ಜನರ ಮೇಲೆ ಏನೋ ಕಂಪ್ಲೇಂಟ್ ಆಗಿತ್ತು ಅಂತ ಹೇಳಿದ್ರಲ್ಲ, ಅದೇನಾ ಮೇಡಮ್ ಅದು? ಅದರಲ್ಲಿ ನಾನು ಯಾರ ಮೇಲೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂದ್ರೆ ಕಂಪ್ಲೇಂಟ್ ನನ್ಗೂ ಸೇರಿಸಿ ಅಂತ ಹೇಳಿದಾರೆ ಅಲ್ಲಿ ನಿಮ್ಮ ಹತ್ರ. ಅದು ಸುಳ್ಳು. ಯಾಕಂದ್ರೆ ನಾನು ಅದ್ರಲ್ಲಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ಅಂತ ಕಂಪ್ಲೇಂಟ್ ಅಲ್ಲಿ ಇದೆ ಅಂತ ಇಲ್ಲ, ಸುಳ್ಳು. ಅವ್ರು ಹೇಳಿರೋದು ಇವ್ರು 3 ಜನದ ಮೇಲೆ ಈ ತರ ಐಟಮ್ ಬಲವಂತವಾಗಿ ರಾತ್ರಿ ಅದು 8 ಗಂಟೆಗೆ ಹೋಗಿ ಗಲಾಟೆ ಮಾಡಿ ತಗೊಂಡಿತ್ತು ಅಂತ. ಯಾಕಂದ್ರೆ ನಿಮ್ದು ಪ್ರೂಫ್ ಇಲ್ಲ ಅಂತ ಹೇಳಿದಕ್ಕೆ. ಆಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಇವ್ರು ಇದ್ಕೊಂಡು ಹೆಣ್ಮಕ್ಳು ಇಷ್ಟೊತ್ತಿರಬಾರ್ದು, ಹೋಗಿ ಹೋಗಿ ಅಂತ ಅಂದ್ರು. ಇಲ್ಲ ಇದನ್ನ ಹೈಲೈಟ್ ಮಾಡಬೇಕು ಅಂತ ಇವರೇ ಸುಮ್ಮನೆ ನೋಡಿ ಹೆಣ್ಣು ಮಕ್ಕಳೆಲ್ಲ ಇಷ್ಟೊತ್ತೆ ನಿಲ್ಸ್ಬಿಟ್ರು, ಹಿಂಗೆಲ್ಲ ಮಾಡ್ಬಿಟ್ರು ಅಂತ ವಿಡಿಯೋಗಳು ಇದು ಮಾಡಿದ್ರು. ಕಲಾವಿದ ಸಂಘಕ್ಕೆಲ್ಲ ಹಾಕ್ತಾ ಇದ್ರು. ಮಾರನೇ ದಿವಸನೇ ಎಲೆಕ್ಷನ್ ಇರೋದ್ರಿಂದ ಸರಿ ಬಿಡಿ, ನೀವು ರಾಜೀನಾಮೆ ಕೊಟ್ಟಿರೋದು ಏನಿದ್ರು ಕ್ಲಿಯಾರಿಟಿ ಕೊಡಿ, ಎಲೆಕ್ಷನ್ ಪಡಗ್ ಆಗ್ಲಿ, ಆಮೇಲೆ ನೋಡ್ಕೊಳೋಣ ಅಂತ ಅಂದ್ರು. ಓಕೆ ಅಂತ ಅಂದ್ಬಿಟ್ಟು ಎಲೆಕ್ಷನ್ ಸರಿ ಇವ್ರು ಡಿಂಗ್ರಿ ನಾಗರಾಜ್ ಅವರೆಲ್ಲ ಹೋಗ್ಲಿ ಬಿಡಿ ಅಂತ ಅವರು ಒಪ್ಕೊಂಡ್ರು. ಕೇಸ್ನು ವಾಪಸ್ ತಗೊಂಡ್ರು, ಕಂಪ್ಲೇಂಟ್ನು ವಾಪಸ್ ತಗೊಂಡ್ರು. ಆವಾಗ ಎಲೆಕ್ಷನ್ ನಲ್ಲಿ ಸಿಂಪತಿ ಕ್ರಿಯೇಟ್ ಮಾಡಿದ್ರಲ್ಲ, ಅದರಿಂದ ಆಕೆನ ಗೆಲ್ಸ್ಬಿಟ್ರು. ಯಾವಾಗ ಮೇಡಮ್? 3 ವರ್ಷ ಆಯ್ತಾ ಇದು? 2.5 ವರ್ಷ ಆಯ್ತು. ಓಕೆ ಗೆಲ್ಸ್ಬಿಟ್ರು. ಗೆಲ್ಸ್ ಇದೆಲ್ಲ ಕ್ಲಿಯಾರಿಟಿ ಕೊಡಿ ಅಂದ್ರೆ ಕೊಟ್ಟಿಲ್ಲ ಅವರು. ಓಕೆ ಸರಿ ಬಿಡಿ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೀರೋನ ಅಂದ್ರೆ ಆಕೆ ಕೆಟ್ಟ ಭಾಷೆಗಳು ಯೂಸ್ ಮಾಡೋದು. ಬೇಕಾದ್ರೆ ಕೆಲವೊಂದು ವಿಡಿಯೋಗಳನ್ನ ಇದು ಆಡಿಯೋನ ಕಳಿಸ್ತೀನಿ ನಿಮಗೆ, ಕೇಳಿಸ್ಕೊಳ್ಳಿ ಅವ್ರು ಮಾತಾಡಿರೋದು ಬೇಕಾದ್ರೆ. ಓಕೆ, ಕೆಟ್ಟ ಭಾಷೆ ಯೂಸ್ ಮಾಡೋದು, ಕೆಟ್ಟದಾಗಿ ಎಲ್ಲರನ್ನ ಹಲ್ಲು ಉದುರಿಸ್ಬಿಡೋದು, ಈ ತರ ಮಾತುಗಳು. ಆಮೇಲೆ ದುರಾಂಕರಿಂದ ಮೆರೆದ್ರು. ನಮ್ಗೆ ಅವಾಗಿಂದಾನೇ ಸ್ವಲ್ಪ ಮನಸ್ತಾಪ ಬಂದ್ಬಿಡ್ತು. ಯಾಕಂದ್ರೆ ನಾನು ಆಕೆ ಜೊತೆನೆ ಸಪೋರ್ಟ್ ಆಗಿ ನಿಂತಿದ್ ನಾನು. ಆಕೆನೆ ನಾನು ಏನೋ ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟೆ ಅನ್ನೋ ತರ ವರ್ತನೆ ಸ್ಟಾರ್ಟ್ ಆಯ್ತು. ಆಮೇಲೆ ನಮ್ಮ ಸಂಘದಲ್ಲಿ ಗೆದ್ದು 14 ಜನ ನಾವು ಒಟ್ಟು ಗೆದ್ದಿರೋದು. ಅಧ್ಯಕ್ಷರು, ಉಪಾಧ್ಯಕ್ಷರು ಇಬ್ರು, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಆಮೇಲೆ ಕಮಿಟಿ 7 ಜನ. 14 ಜನ ಕಳೆದ ಒಬ್ಬರ ಹತ್ರ 6 ತಿಂಗಳು ಒಬ್ಬರ ಹತ್ರ ಹೊಂದಾಣಿಕೆ ಬರ್ಲಿಲ್ಲ. ತಕ್ಷಣ ನಾವೇನ್ ಮಾಡಿದ್ವಿ, ಈಕೆ ಜೊತೆ ನಾವು ಮಾಡಕ್ಕಾಗಲ್ಲ, ಎಲೆಕ್ಷನ್ಗೆ ಹೋಗ್ಬಿಡೋಣ ಬೇಕಾದ್ರೆ ಇನ್ನೊಂದ್ಸತಿ ಅಂದ್ಬಿಟ್ಟು ನಾವು ಇಮಿಡಿಯೇಟ್ ಅನೌನ್ಸ್ ಮಾಡಿದ್ವಿ. ಅದು ಅನೌನ್ಸ್ ಮಾಡಿಲ್ಲ, ಎಲ್ರಿಗೂ ಲೆಟರ್ ಕಳಿಸ್ತೀವಿ. ಏನಂದ್ರೆ ಅದು 21 ದಿವಸ ಮುಂಚೆ ಕಳಿಸ್ಬೇಕು ಎಲ್ರಿಗೂ. ಈ ತರ ಜನರಲ್ ಬಾಡಿಗೆ ಕರೆಸಿದ್ವಿ. ಅದಕ್ ಮುಂಚೆ ಪ್ರೊಸೀಜರ್ ಪ್ರಕಾರ ಜನರಲ್ ಬಾಡಿಗೆ ಕರೆದ್ವಿ. 20 ಲೆಟರ್ ಕಳಿಸಿದ್ವಿ. ಅಧ್ಯಕ್ಷರು ಬೇಕಾ, ಇಲ್ಲ ನಾವು ಬೇಕಾ, ಇಲ್ಲ ಇಷ್ಟೇ, ಬೇರೆ ಏನು ಎಕ್ಸ್ಟ್ರಾ ನಾವು ಮಾತಾಡಿಲ್ಲ. ಕಳಿಸಿದ ತಕ್ಷಣ ಈಕೆ ಕೋರ್ಟ್, ಅರ್ಥ ಆಯ್ತಾ? ಏನೋ ಸ್ಟೇ ತಂದ್ಬಿಟ್ಟಿದೀನಿ, ಏನೋ ತಂದ್ಬಿಟ್ಟಿದೀನಿ ಅಲ್ಲ, ಇದಕ್ಕೆ ಎಲೆಕ್ಷನ್ ಜನರಲ್ ಬಾಡಿ ಮೀಟಿಂಗ್ ಮಾಡಬಾರ್ದು ಅಂತ ಸ್ಟೇ ತಂದ್ರು. ನೀವು ಹೋದ್ರೂ ಕೋರ್ಟಲ್ಲಿ ಕೊಡ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಮ್ಯಾಟ್ರ್ ಏನಂತ ಗೊತ್ತಿರಲ್ಲ. ಸರಿ, ಅದಕ್ಕೆ ನಾವು ಅಷ್ಟಿಗೆ ಯಾರಿಲ್ಲ. ಒಂದಿನ ಅದೇ ಹೇಳಿದ್ರಲ್ಲ, ಬನಕರ್ ಅವ್ರದ್ದು ಆಫೀಸಲ್ಲಿ ಇವ್ರನ್ನ ಫ್ರೀಯಾಗಿ ಕೊಟ್ಟಿದ್ದು ನಿಜ. ಆಕೆ ಅವ್ರು ಕೊಟ್ಟಿದ್ದು ತುಂಬಾ ಖುಷಿನೇ. ಉಮೇಶ್ ಬನಕರ್ ಅವ್ರು ಕೊಟ್ಟಿದ್ರು. ಅವ್ರು ಒಂದು 7-8 ವರ್ಷ 10 ವರ್ಷ ಕೊಟ್ಟಿದ್ರು. ಅಲ್ಲಿ ಸಂತೋಷ್ ಲಾಜ್ ಎದುರಿಗೆ ಆಪೋಸಿಟ್ ಅಲ್ಲಿ ಇದೆ ಜಾಗ. ಅದು ಸ್ವಲ್ಪ ಏನೋ ಬೇರೆ ಯಾರೋ ಪರ್ಚೇಸ್ ಮಾಡಿದಾರೆ, ಅವ್ರೇನೋ ಮಾಡ್ಬೇಕು, ಸ್ವಲ್ಪ ಖಾಲಿ ಮಾಡ್ಬೇಕು ಅಂತ ನಮಗೆ ಇಂಟಿಮೇಷನ್ ಕೊಟ್ರು. ನಾವೇನ್ವಿ, ಸರ್ ನೀವು ಒಂದು ಇವಾಗ ಬಂದ್ಬಿಟ್ಟು ಈಗಲೇ ಖಾಲಿ ಮಾಡಿ ಅಂದ್ರು. ಇಲ್ಲ ಸ್ವಾಮಿ, ನಾವು ಬಂದು ನಾನು ಇನ್ನೊಂದು ಬುಧವಾರ ನಾವು ಖಾಲಿ ಮಾಡ್ತೀವಿ, ನಾವೆಲ್ಲ ದೂರ ಇದೀವಿ, ಸಡನ್ ಅಂತ ಮಾಡಿ ಅಂತ ಅಂದಾಗ, ಇಲ್ಲ ನಾವು ದೂರ ಇದೀವಿ, ನಾಳೆ ಬರೋವರೆಗೂ ಟೈಮ್ ಕೊಡಿ, ಬರ್ತೀವಿ ಅಂತ ಅಂದ್ರು. ಇವ್ರು ಏನ್ ಮಾಡಿದ್ರು, ಈಗ ಆವಾಗಿಂದ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರೋದೇ ಇವ್ರನ್ನ ನಾವು ಜಾಸ್ತಿ
ಗಮನಕ್ಕೆ ತಗೊಂಡಿಲ್ಲ ಏನಕ್ಕೂ. ಓಕೆ. ಯಾಕಂದ್ರೆ ಫುಲ್ ಕಮಿಟಿ ನಾವು 14 ಜನದಲ್ಲಿ 12 ಜನ ನಾವು ಒಟ್ಟಿಗಿದ್ದೀವಿ ಒಂದು ಕಡೆ, ಓಕೆ, ಮೆಜಾರಿಟಿ ಇರೋದ್ರಿಂದ ನಾವು ಇದು ಮಾಡಿಲ್ಲ. ಅವ್ರು ಕೇಳಿ ಅವ್ರ ಹತ್ರ ಇವ್ರು ಏನೇನು ಮಾತಾಡಿದ್ರೋ ಗೊತ್ತಿಲ್ಲ. ರಾತ್ರಿ 7 ಗಂಟೆಲ್ಲ ಎಲ್ಲ ಐಟಮ್ಸ್ ತಗೊಂಡು ಹೋದ್ರು. ಆವಾಗ ನಾವು ಎಲ್ಲಿ ತಗೊಂಡು ಹೋಗಿದ್ದಾರೆ ಅಂದ್ರೆ ಅವ್ರ ಬಣಕರ್ ಅವ್ರ ಫ್ರೆಂಡ್ ವೆಂಕಟೇಶ್ ಅಂತ ಇದ್ರು, ಓಕೆ. ಅವ್ರ ಆಫೀಸಲ್ಲಿ ಇಟ್ಟಿದ್ದಾರೆ ಇವರು. ನಮಗೆ ಎಲ್ಲಿ ವಿಷಯ ಹೇಳಲಿಲ್ಲ ಇವರು. ಏನು ದಾಖಲಾತಿ ಪುಸ್ತಕಗಳ ಮೇಡಮ್ ಅದು? ಹೌದು, ನಮ್ದು ಆಫೀಸ್ ಅಂತ ಇರುತ್ತಲ್ಲ ದಾಖಲಾತಿದ್ದು, ನಮ್ ಪ್ರತಿಯೊಂದಕ್ಕೂ ಅವ್ರು ಕೊಟ್ಟಿರೋದಕ್ಕೆ ಆನ್ಸರ್ ಕೊಡ್ತಾ ಇರೋದು. ಓಕೆ. ಓಕೆ, ಎಲ್ಲ ಐಟಮ್ಸ್ ಅವ್ರು, ಯಾಕಂದ್ರೆ ನಾವು ಏನ್ ಮಾಡಿದ್ವಿ ಅಂತ ಆಕೆ ಹೇಳಿದಾರಲ್ಲ ಅದಕ್ಕೋಸ್ಕರ ಆ ದಾಖಲಾತಿಗಳೆಲ್ಲ ತಗೊಂಡೋಗ್ಬಿಟ್ರು. ನಾವು ಆಫೀಸ್ ಇಲ್ಲ ನಮಗೆ, ಅದಕ್ಕೆ ಅಲ್ಲಿ ಬಂದು ಈಕೆ ಮತ್ತೆ ಅಲ್ಲಿ ಹೆಬ್ಬಾರು, ಪ್ರೀತಿ, ಅವ್ರ ಹೆಸರೇನೋ ಇದಿದೆ, ಮುಸ್ಲಿಂ ಅವರವರು, ಅವ್ರ ಹೆಸರೇನೋ ಬೇರೆ ಇದೆ, ಪ್ರೀತಿ ಅಂತ ಹೆಸರು ಇಟ್ಕೊಂಡಿದ್ದು. ಅವರೆಲ್ಲ ಸೇರ್ಕೊಂಡು ಏನಂದ್ರು, ಇಲ್ಲಿ ಬರ್ಲಿ ನೋಡೋಣ, ಯಾವ ಮುಖ ಇಟ್ಕೊಂಡು ಬರ್ತಾರೆ, ಕಾಲ್ ಇಕ್ಲಿ ನೋಡೋಣ, ಹಾಗೆ ಹೀಗೆ ಅಂತ ಅರ್ದ್ ಬಿಡ್ತಾ ಇದ್ರು ಮಾತುಗಳು. ಆವಾಗ ನಾವೇನ್ ಮಾಡಿದ್ವಿ, ಸರಿ ಇದು ನಾವು ಒಳ್ಳೆ ರೀತಿನಲ್ಲಿ ಮಾತಾಡಿದ್ವಿ, ಇನ್ನೊಂದು ರೀತಿಯಲ್ಲಿ ಮಾಡಿದ್ವಿ, ಯಾವುದಕ್ಕೂ ಅವರು ರೆಸ್ಪಾನ್ಸ್ ಮಾಡಿಲ್ಲ. ಓಕೆ. ಅವರು ಮಾತಾಡುವಾಗ ಹೇಳಿದ್ದಾರೆ ಮೇಡಮ್, ಆಕ್ಚುಲಿ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ನವನೀತ್ ಅವರು ನಾನು ಇಳಿಸ್ಬಿಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಂತೆಲ್ಲ ಹೇಳಿದ್ದಾರೆ. ಅದನ್ನ ಹೇಳ್ತೀನಿ. ಅದೇನಕ್ಕೆ ಹೇಳಿದೆ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಇದನ್ನ ಮುಗಿಸ್ಬಿಡ್ತೀನಿ, ಒಂದು ಲೈನ್ ಹೋಗ್ತಾ ಇದೆಯಲ್ಲ, ಇದನ್ನ ಮುಗಿಸ್ಬಿಡ್ತೀನಿ. ಇದು ಏನಾಯ್ತು, ಸರಿ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿಬಿಟ್ಟು ಕೋರ್ಟ್ ಮೂಲಕ ನಾನು ಬಂದು ಆರ್ಡರ್ ತಗೊಂಡು ಕೋರ್ಟ್ ಮೂಲಕ ಅದನ್ನ ತಗೊಂಡ ಐಟಮ್ಸ್ನ. ಅದು ಏನು ನಾವು ಅವ್ರಿಗೆ ನೀವು ಅನ್ನೋದಕ್ಕೆ ನಾವು ಅದು ಅಷ್ಟರಲ್ಲೇ ಸ್ಟಾಪ್ ಆಗಲ್ಲ, ಜನರಲ್ ಬಾಡಿ ಮೀಟಿಂಗ್ ಕರೆದೆ, KVT ಹಾಕ್ಸ್ಕೊಂಡು ಜನರಲ್ ಬಾಡಿ ಮತ್ತೆ ಕರೆಸಿ ಅದರಲ್ಲಿ ಬಹುಮತ ತಗೊಂಡ್ವಿ. ಏನಂದ್ರೆ ಇವಾಗ ನಾವು ಕಮಿಟಿ ಎಲ್ಲ ಜಾಸ್ತಿ ಜನ ಇದ್ದಾರೆ ಅಂತ ಅನ್ನೋದಕ್ಕಿಂತ ಸದಸ್ಯರು ಬೇಕಲ್ಲ ನಮಗೆ. ಅವ್ರದ್ದು ತಗೊಂಡು ಅವರು 324 ಜನ ಇದ್ರು ಸ್ವಾಮಿ. ಅದರಲ್ಲಿ ಇವಾಗ ಒಂದು 7-8 ಜನ ಸತ್ತೋದ್ರು ಬಿಡಿ. ಆದ್ರೆ 320ರಲ್ಲಿ ಒಂದು 50 ಜನ 100 ಜನ ಏನಕ್ಕೂ ಬರಲ್ಲ, ಮೀಟಿಂಗ್ ಬರಲ್ಲ, ಏನಕ್ಕೂ ಬರಲ್ಲ ಅವರು. ಇನ್ನು 150 ಜನ 160 ಜನ ಯಾವಾಗ್ಲಾದ್ರೂ ಅದ್ರಲ್ಲಿ 10 ಜನ ಬರಲ್ಲ, 10 ಜನ ಬರ್ತಾರೆ, ಹೀಗೆ ಇತ್ತು. ನೀವೇ ನೋಡಿದ್ರಲ್ಲ. ಈಗ ಮೊನ್ನೆ ಸಭೆನಲ್ಲಿ ಎಷ್ಟು, ಒಂದು 105 ಜನ ಸೇರಿದ್ರೆ 100 ಜನ ಸೇರಿದ್ರೆ? ಇಲ್ಲ, 142 ಜನನ 138 ಜನನ ಇರ್ಬೇಕು, ಸೈನ್ ಹಾಕಿದ್ದಾರೆ. ಓಕೆ, ಸರಿ ನಾವೇನ್ ಮಾಡಿದ್ವಿ, ಜನರಲ್ ಬಾಡಿಯಲ್ಲಿ ಕರೆದ್ಬಿಟ್ಟು ಏನ್ ಮಾಡೋದು ಅಂದ್ರೆ ಸರಿ ಅಂತ ಎಲ್ಲ ಪ್ರೂಫ್ ತಗೊಂಡೋಗಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ವಿ. ಅವಾಗ ಕೋರ್ಟ್ ಅಲ್ಲಿ ನಮಗೆ ಕೊಟ್ರು. ಅವ್ರು ಅದೇ ಲಾಯರ್ ಏನೇನೋ ವಾದ ಮಾಡಿದ್ರು, ಬಟ್ ಆಗ್ಲಿಲ್ಲ. ನಾವು ಯಾಕೆ ಮೆಜಾರಿಟಿ, ಇವ್ರು ಏನ್ ಮಾಡಿದ್ರು, ನಮ್ಮನ್ನೆಲ್ಲ ತೆಗೆದಾಕ್ಬಿಟ್ಟಿದೀವಿ. ಮೂಗು ಸುರೇಶ್ ಸೆಕ್ರೆಟರಿ ಅಂತೆ, ನನ್ನ ಜಾಗದಲ್ಲಿ ಅವ್ರಿದ್ದಾರೆ ಇವಾಗ. ಅವ್ರು ಸಪರೇಟ್ ಮಾಡ್ಕೊಂಡಿದಾರಲ್ಲ, ನಾನೇ ಅಧ್ಯಕ್ಷರು ಅಂತ, ನಮ್ಮ ಸಂಘದ ಹೆಸರು ಇಟ್ಕೊಂಡೆ ಎಲ್ಲಾ ಕಡೆನೂ ಇದು ಮಾಡ್ತಾ ಇದಾರೆ ಅವರು. ಅವ್ರನ್ನ ತೆಗೆದ್ಬಿಟ್ಟಿದೀವಿ ಅಂತ ಲೆಟ್ರು ಕಳ್ಸಿದೀವಿ. ಇದರಲ್ಲಿ ನಮ್ಮೆಲ್ಲರೂ ಸೇರಿ ಜನ ಎಲ್ಲ ಸೇರಿ ಆಕೆನೆ ತೆಗೀರಿ ಅಂತ ಹೇಳಿದ್ಮೇಲೆ ನಾವು ತೆಗ್ದಿರೋದು. ತಾತ್ಕಾಲಿಕವಾಗಿ ಇವಾಗ ಆ ಜಾಗದಲ್ಲಿ ಯಾರು ಇರ್ಬೇಕು, ಡಿಂಗ್ರಿ ನಾಗರಾಜ್ ಅವ್ರನ್ನ, ಅವ್ರ ಸೆಕೆಂಡ್ ಜಾಗದಲ್ಲಿ ಇದ್ದಿದ್ದಕ್ಕೆ ಅವ್ರನ್ನ ಕೂರ್ಸಿದ್ವಿ, ಇರ್ಲಿ ಹಿರಿಯರು ಅಂತ. ಇವ್ರೇನ್ ಮಾಡಿದ್ರು, ಅಲ್ಲಿ ಹೋಗ್ಬಿಟ್ಟು ಒಕ್ಕೂಟಕ್ಕೆ ಹೋಗಿ ಸೇರ್ಕೊಂಡು ಒಕ್ಕೂಟದಲ್ಲಿ ಸೇರ್ಕೊಂಡು ಅಲ್ಲಿ ಇವರು ಸ್ವಲ್ಪ ಇವರೇ ಅದು ಅಂತ ಅನ್ಕೊಂಡು ಅವರು ವಿತೌಟ್ ಎಲೆಕ್ಷನ್ ಅಲ್ಲಿ ಗೆಲ್ದೇ ಇಲ್ಲ ಯಾರು. ಅವ್ರು ಹೇಳ್ತಾರಲ್ಲ ಇವಾಗ ಡಿಂಗ್ರಿನ ಎಲೆಕ್ಷನ್ ಅಲ್ಲಿ ಸೋತವ್ರನ್ನ ಇಟ್ಕೊಂಡಿದ್ದಾರೆ ಅಂತ, ಇವ್ರ ಜೊತೆ ಯಾವ ಕಮಿಟಿಯವ್ರು ಇದ್ದಾರೆ, ಇವ್ರ ಜೊತೆ ಯಾರಿದ್ದಾರೆ, ಎಲ್ಲರೂ ಒಕ್ಕೂಟದಲ್ಲಿರೋ ಜನನ, ಒಕ್ಕೂಟಕ್ಕೆ ಸಂಬಂಧಪಟ್ಟವ್ರನ್ನ, ಬಣಕರ್ ಬಂದು ಮಹಾಪೋಷಕರು, ಅಲ್ಲಿ ಅವ್ರ ಸೋಮಶೇಖರ್ ಅಂತ ಇದಾರೆ, ಅವರು ಗೌರವಾಧ್ಯಕ್ಷರು, ಈ ತರ ಒಬ್ಬೊಬ್ರಿಗೆ ಹೆಸರು ಇಟ್ಕೊಂಡು, ಇದೇ ಒಬ್ಬ ರಾಣಿ ಹತ್ರ ನಾನು ಮಾತಾಡಿದೀನಿ ಅಂತ ಹೇಳಿದ್ರಲ್ಲ, ಆಕೆನೆ ಖಜಾನ್ಸಿ ಅಂತ ಮಾಡ್ಕೊಂಡಿದ್ರು. ಮತ್ತೆ ಅವ್ರದ್ದೇನೋ ಸರಿ ಹೋಗಿಲ್ಲ ಅಂತ ಆಕೆ ಬಂದ್ಬಿಟ್ರು. ಹೌದು, ನಿಮ್ಮ ಸಭೆನಲ್ಲಿ ಬಂದಿದ್ರು ಅವರು ಮೊನ್ನೆ. ರಾಣಿ ಅನ್ನೋರು ಹೇಳಿ. ಇದೆಲ್ಲ ಆವಾಗ ನಾವು ಆಕೆ ನನ್ನ ಫೋನಲ್ಲಿ ಮಾತಾಡುವಾಗ ನಾನು ಮಾತಾಡೋದು ಏನು ಅಂತ, ನಾವು ಎಲೆಕ್ಷನ್ ಆದ ತಕ್ಷಣ ಕೊಡ್ತಾರೆ ಗೊತ್ತಾ ಸರ್, ನಮ್ದು ಬೀರೋ ಇರುತ್ತೆ, ದಾಖಲೆಗಳೆಲ್ಲ ಇಡ್ತೀವಲ್ಲ, ಅವು ಕೊಟ್ಟು ಅವರು ನೋಡಿ ಬಾಂಡ್ ಪೇಪರು, ಸಂಘದ ರಿಜಿಸ್ಟ್ರೇಷನ್ ಪೇಪರು, ಚೆಕ್, ಸಂಬಂಧಪಟ್ಟ ದಾಖಲೆಗಳು ಮೇನ್ ಇರೋದನ್ನ ಕೈಯಲ್ಲಿ ಕೊಟ್ರು, ನೋಡಮ್ಮ ಕೊಟ್ಟಿದೀವಿ ಅಂತ. ಯಾರ ಆ 3 ಜನ ಇದ್ರಲ್ಲ, ಫಸ್ಟ್ ಹಳೇಬ್ರು ಖಜಾನ್ಸಿ, ಸೆಕ್ರೆಟರಿ ಮತ್ತೆ ಅಧ್ಯಕ್ಷ, 3 ಜನನ ಅವ್ರವ್ರ ಸಂಬಂಧಪಟ್ಟ 3 ಬೀಗನು ಕೊಟ್ರು. ಕೊಟ್ಟು ತಗೊಂಡಕ್ಕೆ ಎಲ್ಲ ಇದನ್ನ ಆಕೆನೆ ತಗೊಂಡು ಮನೆಗೆ ಎತ್ಕೊಂಡು ಹೋಗ್ಬಿಟ್ರು, ಯಾವುದೋ ಡಾಕ್ಯುಮೆಂಟ್ಸ್ನ.
ಓಕೆ. ಯಾವ ಡಾಕ್ಯುಮೆಂಟ್ಸು ಬರೀ ರಿಜಿಸ್ಟ್ರೇಷನ್ದು ಅದು ಇದು ಇರುತ್ತಲ್ಲ ಹ್ಮ್ ಹ್ಮ್ ಅದು ಮಾತ್ರ. ಇದೆಲ್ಲ ಬೇರೆ ಇದೆಲ್ಲ ಲೆಡ್ಜರ್ ಬುಕ್ಕೆಲ್ಲ ಏನು ತೊಗೊಂಡೋಗಿಲ್ಲ, ಇದನ್ನ ಮಾತ್ರ ಎತ್ಕೊಂಡು ಹೋಗ್ಬಿಟ್ರು. ಹ್ಮ್ ಸರ್ ಬೀಗ ಓಪನ್ ಮಾಡಿದಾಗ ನನ್ನ ಬೀಗ ಓಪನ್ ಆಗಲಿಲ್ಲ. ಹ್ಮ್ ಏನ್ರಿ ನಾನು ಡೂಪ್ಲಿಕೇಟ್ ಹ್ಮ್ ಕೊಟ್ಟಿರ್ತಾ ಇದ್ರೆ ಹ್ಮ್ ಹ್ಮ್ ಅಂತ ನನ್ನ ಮುಖಕ್ಕೆ ಬಿಸಾಕಿದ್ರು. ಹ್ಮ್ ಒಂದು ನಿಮಿಷ ನಾನು ಹೋಗಿದ್ರೆ ನನ್ನ ಮೂಗು ಹೊಟ್ಟೋಗಿರೋದು. ಓಕೆ. ಓಕೆ, ಆ ಕೋಪಕ್ಕೆ ಬಂತು, ನೀನು ತುಂಬ ದಿನ ಈ ಥರ ಎಲ್ಲ ಮಾಡೋದು, ಕೋಪನ ಬಿಡು ಅಷ್ಟೇ ಅಂತ ಹೇಳ್ಬಿಟ್ಟು ಹೋದೆ. ಹ್ಮ್ ಇದು ಇದು ನಡೀತಾ ಇರುವಾಗಲೇ ಸ್ವಲ್ಪ ದಿನ ಆದಮೇಲೆ ಹೌದು ಆಕೆ ನಾನು ಕೂರ್ಸಕ್ಕೆ ಬಿಡಲ್ಲ, ನಾನು ಇಳಿಸ್ತೀನಿ. ಹ್ಮ್ ಯಾಕಂದರೆ ಈ ಥರ ದೌರ್ಜನ್ಯ ಮಾಡ್ತಿದ್ರೆ ಯಾರು ಇಟ್ಕೊತಾರೆ ಅಂತ ನಾನು ಆ ರಾಣಿ ಅನ್ನೋರಿಗೆ ನಾನು ಮೊಬೈಲಲ್ಲಿ ಕೇಳಿದಾಗ ಹೇಳಿದ್ದೀನಿ. ಹ್ಮ್ 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 ಹೇಳಿಲ್ಲ ಅಂತ ಹೇಳಲ್ಲ, ನಂದೇ ವಾಯ್ಸ್ ಅದು. ಹ್ಮ್ ಅವರು ಜನನೇನೋ ಎಲ್ಲರೂ ನಮ್ಮ ಇವರೆಲ್ಲ ಕಮಿಟಿ ಎಲ್ಲ ಒಂದಾಗಿದ್ದೀವಿ, ನಾವು ಕಮಿಟಿ ಎಲ್ಲ ಸೇರ್ಕೊಂಡು ಇಳಿಸ್ತೀವಿ ಅಂತ ಮಾತಾಡಿದ್ವಿ. ಹ್ಮ್ 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 ತಪ್ಪೇನಿದೆ ಸರ್ ಅದರಲ್ಲಿ? ಹ್ಮ್ 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 ನಾನು ಜನರಲ್ಲ ಮಾತಾಡಿದ್ದೀನಿ ಅಷ್ಟೇ. ಮೇಡಮ್, ಇದಕ್ ಮುಂಚೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಿದ್ದು ಡಿಂಗ್ರಿ ನಾಗರಾಜ್ ಹೌದು, ಅವರಲ್ಲ? ಡಿಂಗ್ರಿ ನಾಗರಾಜ್ ಅವರೇ ಸುಮಾರು 10 ವರ್ಷದಿಂದ ಇದ್ರು. ಅದಕ್ಕೂ Okay. ಮುಂಚೆ ಬ್ಯಾಂಕ್ ಜನಾರ್ದನ್ ಸರ್ ಇದ್ರು. ಓಕೆ, ಅಂದ್ರೆ ಅವರೆಲ್ಲ ಆಗ- ಡಾಕ್ಯುಮೆಂಟ್ಸ್ ಎಲ್ಲ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಮೇಡಮ್. ಅದನ್ನೇ ಹೇಳ್ತೀನಿ ನೋಡಿ. ಹ್ಮ್ ಅವ್ರು ಬ್ಯಾಂಕ್ ಜನಾರ್ದನ್ ಸರ್ ಎಲ್ಲ ಇದ್ದಾಗ ಈಕೇನು ಒಂದ್ಸತಿ ಖಜಾನ್ಸಿಯಾಗಿ ಗೆದ್ದಿದ್ಲು ಆವಾಗ ಅಂದ್ರೆ ಅವರು ರಾಜೀನಾಮೆ ಕೊಡಕ್ ಮುಂಚೆ. ಹ್ಮ್ ಗೆದ್ದು ಸೋತೋಗ್ಬಿಟ್ರು. ಹ್ಮ್ ಸೋತಿದ್ದಕ್ಕೆ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬಿಟ್ರು. ಹ್ಮ್ ಆಮೇಲೆ ಏನ್ ಗಲಾಟೆ ಆಯ್ತು, ಅವರು ಇವ್ರಿಗೆಲ್ಲ ಲೆಕ್ಕಾಚಾರ ಅಂತ ಹೇಳ್ತಾರೆ, ಅದೆಲ್ಲ ಸುಳ್ಳು. ಜನರಲ್ ಬಾಡಿಯಲ್ಲಿ ಎಲ್ಲ ಲೆಕ್ಕನೂ ಕೊಡ್ತೀವಿ, ಹ್ಮ್ ಹ್ಮ್. ಆಡಿಟಿಂಗ್ ಆಗುತ್ತೆ. ಈಗ ನೆಕ್ಸ್ಟ್ ಚುನಾವಣೆ ಇರೋದು ಇನ್ನೊಂದು 3-4 ತಿಂಗಳೇನೋ ಇದೆ ಅಲ್ಲ ಮೇಡಮ್? 6 ತಿಂಗಳಿದೆ, 5 ತಿಂಗಳು. ಓಕೆ ಓಕೆ. ಅದನ್ನ ಅಡ್ಡಿಪಡಿಸಕ್ಕೆ ಏನೋ ಪ್ರಯತ್ನ ಪಡ್ತಾನೆ ಇದ್ದಾರೆ ಅವರು. ಹ್ಮ್ ಹ್ಮ್ ನಾವೇನ್ ಮಾಡಿದ್ವಿ, ಸರಿ ಈಗ ಈ ಜನರಲ್ ಬಾಡಿಯಲ್ಲಿ ನಾವು ಎಲ್ರಿಗೂ ಲೆಟರ್ ಕೊಡ್ತೀವಿ, ಹ್ಮ್ ಹ್ಮ್ ಏನೇನು ಆಡಿಟಿಂಗ್ ಮಾಡಿದ್ವಿ, ಎಷ್ಟು ಖರ್ಚು ಮಾಡಿದ್ವಿ, ಎಷ್ಟು ದುಡ್ಡು ಬಂದಿದೆ, ಎಷ್ಟು ಉಳಿದಿದೆ, ಹ್ಮ್ 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 ಪ್ರತಿಯೊಬ್ಬರಿಗೂ ಒಂದೊಂದು ಇದು ಕೊಡ್ತೀವಿ, ಹ್ಮ್ ದುಡ್ಡು ಎಷ್ಟು ಬಂತು ಎಷ್ಟು ಹೋಯ್ತು ಅಂತ. ಹ್ಮ್ ಅಲ್ಲಿ ಪ್ರಶ್ನೆ ಮಾಡೋರು ಮಾಡ್ಬೋದು, ಇದು ಯಾಕೆ ಇಷ್ಟು ಖರ್ಚಾಯ್ತು, ಅದು ಯಾಕೆ ಖರ್ಚಾಯ್ತು ಅಂತ. ಹ್ಮ್ ಅವಾಗ ಆಕೆ ಬಂದು ಕೂತ್ಕೊಂಡು ಒಂದೂ ಕೇಳಲಿಲ್ಲ. ಹ್ಮ್ ಎಲೆಕ್ಷನ್ ಆಗೋಯ್ತು, ಹ್ಮ್ ಇದು ಈ ಗಲಾಟೆ ಮಧ್ಯದಲ್ಲಿ ಗಲಾಟೆ ಆಯ್ತು, ಎಲೆಕ್ಷನ್ ಆಗೋಯ್ತು. ಹ್ಮ್ ಹಾಕಿದ ಮೇಲೆ ನಿಮಗೆ ನಾವು ರಾಜೀನಾಮೆ ಲೆಟರ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ವಿ. ಹ್ಮ್ ಅಲ್ಲಿ ಇದನ್ನ ಲೆಕ್ಕ ತಗೊಂಡ್ಬಿಟ್ರಿ, ಹ್ಮ್ 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 ಅರ್ಥ ಇಲ್ಲದೆ ಲೆಕ್ಕ ಕೊಟ್ಟೋದ್ರಿ. ಹ್ಮ್ ಆಯ್ತು, ಅವ್ರು ಅದನ್ನೂ ಏನ್ ಮಾಡಿದ್ರಿ, 3 ಜನನು ಒಂದು ಬಾಂಡ್ ಪೇಪರಲ್ಲಿ ಬರ್ಕೊಟ್ರು. ಹ್ಮ್ ಏನಂತ ನೋಡಿ, ನಾಳೆ ಏನಾದ್ರು ಹೆಚ್ಚು ಕಮ್ಮಿಯಲ್ಲಿ ನಾವು ದುಡ್ಡು ತಿಂದುಬಿಟ್ಟಿದೀವಿ ಅಂತ ಏನಾದ್ರು ಬಂದ್ರೆ ನೀವು ಲೆಕ್ಕ ನೋಡಿ, ಹ್ಮ್. ಅದಕ್ಕೆ ನಾವು ಕಟ್ಕೊಡಕ್ಕೆ ಸಿದ್ಧ ಅಂತ ಒಂದು ಬಾಂಡ್ ಪೇಪರಲ್ಲಿ ಬರ್ಕೊಟ್ಟಿದ್ದಾರೆ. ಯಾರು? ಪದ್ಮಿನಿ ಮೇಡಮ್? ಇಲ್ಲ, ಇವರು ಈ 4 ಜನ 3 ಜನ ಹಾ. ಹಳೇಬ್ರು ಗೆದ್ದವರು. ಈ Okay, ಪದ್ಮಿನಿ ಅವರು ಇದ್ರಲ್ಲೇ ಇರ್ಲಿಲ್ಲ, ಹ್ಮ್ ಈ ಹ್ಮ್ 12 ವರ್ಷ ಯಾವ ಇದ್ರಲ್ಲೂ ಇಲ್ಲ ಅವರು. ಹ್ಮ್ 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 ಸಡನ್ ಅಂತ ಬಂದು ಗೆದ್ದಿದ್ದು ಅಷ್ಟೇ. ಹ್ಮ್ ಅದು ಒಂದು ಹೈಲೈಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಿದ್ದು. ಹ್ಮ್ ಅವ್ರಿಗೂ ಆಮೇಲೆ ನನ್ನ ವರ್ಚಸ್ಸು ಇತ್ತಲ್ಲ ಸ್ವಲ್ಪ, ಹ್ಮ್ 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 ಅದ್ರ ಮೇಲೆ ಏನೋ ಒಂಚೂರು ಅವ್ರಿಗೆ ಸಿಕ್ಕಿದ್ದು ಅಷ್ಟೇ. ಯಾಕಂದ್ರೆ ನಾನು ಅವ್ರ ಸಿಂಡಿಕೇಟ್ ಅಲ್ಲಿ ಮಾಡ್ಕೊಂಡೆ, ಆಕೆನ ಸಿಂಡಿಕೇಟ್ ಮಾಡ್ಕೊಂಡೆ ನಾನು. ನಾನು ಡಿಂಗ್ರಿ ನಾಗರಾಜ್ ವಿರುದ್ಧವಾಗಿ ನಿಂತೆ ಆ ಟೈಮಲ್ಲಿ. ಹ್ಮ್ 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 ಆ ಥರ ಆದಾಗ ನಮ್ಗೇನಾಗಿತ್ತು, ಈಕೆ ಸ್ವಭಾವ ಗೊತ್ತಾದ್ಮೇಲೆ ನಾವು ದೂರ ಆಗ್ತಾ ಇದ್ದಿದ್ದು. ಹ್ಮ್ ಯಾರೇ ಒಬ್ಬ ಅಧ್ಯಕ್ಷರು ಅಂದಾಗ ಎಲ್ಲರನ್ನು ಗಮನಕ್ಕೆ ತಗೊಂಡು, ಒಬ್ರಿಗೆ ಒಳ್ಳೆಯವ್ರು ಇರ್ತಾರೆ, ಒಬ್ರು ಕೆಟ್ಟವ್ರು, ಎಲ್ಲರನ್ನು ನಾವು ಇದಕ್ಕೆ ತಗೋಬೇಕು ನಾವು. ಓಕೆ ಮೇಡಮ್, ಈಗ ಸದಸ್ಯತ್ವ ಮಾಡ್ಕೊಳಕ್ಕೆ ಎಷ್ಟಿದೆ ಮೇಡಮ್ ಫೀಸ್ ಅಲ್ಲಿ? ಫೀಸು ಫಸ್ಟ್ ಸರ್ ಇವರು ಓಪನ್ ಮಾಡಿದ್ರಲ್ಲ, ಹ್ಮ್ ಆಗ 1,000 ಇತ್ತು. ಹ್ಮ್ 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 ಆಮೇಲೆ 5,000 ಮಾಡಿದ್ದಾರೆ. ಹ್ಮ್ 5,000 ಮಾಡಿದವರೇ 150-200 ಜನ ಆಗಿದ್ರು. ಹ್ಮ್ 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 ಆಮೇಲೆ ಒಂದು 50 ಜನನೇನೋ ಮಾಡುವಾಗ ಒಂದು 8,000 ಮಾಡಿದ್ದಾರೆ ಸರ್. ಹ್ಮ್ ಆ 8,000 ಕೂಡ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ಹ್ಮ್ 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 ಈ 15,000 ರೂಪಾಯಿ ಇವಾಗ 15,000 ಮಾಡಿದ್ರು. ಹ್ಮ್ ಹ್ಮ್ ಅದ್ರಲ್ಲಿ ಕೂಡ ಎಲ್ಲ 2,000 5,000 ಈ ತರನೇ ಕಟ್ಟಿ ಇನ್ನೂ ಯಾರು ಕಂಪ್ಲೀಟ್ ಮಾಡಿಲ್ಲ. ಓಕೆ, ಅದ್ರದ್ದು ಮೇನ್ ದಾಖಲಾತಿಗಳು ಇಲ್ಲ ಅವ್ರ ಹತ್ರ ಅಂತ ಅವರು ಎಲ್ಲಾನು ಇದೆ ಸರ್, ಎಲ್ಲಾನು ಕ್ಲಿಯರ್ ಆಗಿದೆ ನೀಟಾಗಿ. ಆಮೇಲೆ ಒಂದು ದಿನ ಕೂತ್ಕೊಂಡು ಲೆಕ್ಕ ಹೇಳೋಕೆ ಅಂತ ಹಿಂಗ್ ಕೂತ್ಕೊಂಡು ಎಲ್ಲ ಲೆಕ್ಕ ಹೇಳ್ತಾ ಇದ್ರೆ ಆಕೆನೇ ಎದ್ದು ಹೋಗ್ಬಿಟ್ರು. ಆಮೇಲೆ ಒಕ್ಕೂಟದವ್ರಿಗೆ ಕೊಡಿ ಲೆಕ್ಕ ಅಂತಾರೆ. ಒಕ್ಕೂಟಕ್ಕೂ ನಮ್ಗೂ ಸಂಬಂಧ ಇಲ್ಲ ಲೆಕ್ಕ ಕೊಡಕ್ಕೆ, ಆದ್ರೂ ಈಕೆ ಹೇಳಿದ್ಲು ಅಂತ ಒಕ್ಕೂಟಕ್ಕೆ ತಗೊಂಡೋಗಿ ಕೊಟ್ವಿ ಸರ್ ದಾಖಲೆಗಳನ್ನ. ನಾವು ಒಂದೇ ಕೇಳಿದ್ದು ಒಕ್ಕೂಟವ್ರನ್ನ, ನಿಮಗ್ ಕೊಟ್ಟಿರೋದಕ್ಕೆ ನನಗೊಂದು ಪ್ರೂಫ್ ಕೊಡಿ ಅಂತ. ನಿಜ ಅಲ್ವಾ ಸರ್? ಕೇಳ್ತೀರಾ ಇಲ್ವಾ ನೀವು? ಹೌದು, ಕೊಟ್ಟಿರೋದಕ್ಕೆ ಕೇಳ. ಯಾಕಂದ್ರೆ ಇದು ಇವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಆವಾಗಿಂದ ಲೆಕ್ಕ ಬೇಕು ಅಂತ ಕೇಳಿದ್ರು ಈಕೆ. ಆಯ್ತು ಬಿಡಿ, ಕಳ್ತನ ಮಾಡಿದವ್ರ ತಾನೆ ಇದು, ಆಯ್ತು ಅಂತ ಎಲ್ಲ ಲೆಡ್ಜರ್ ಬುಕ್ ತಗೊಂಡೋಗಿ ಕೊಟ್ವಿ ನಂಬರ್ ಹಾಕಿ. ಇದನ್ನು ತಗೊಂಡು ನೀವು ಅದ್ಯಾವುದೋ ಆಡಿಟಿಂಗ್ ಮಾಡ್ತೀನಿ ಅಂತಾರಲ್ಲ, ಇವ್ರಿಗೆ ಸಪೋರ್ಟ್ ಆಗಿ ಪದ್ಮಿನಿ ಅವರಿಗೆ ಸಪೋರ್ಟ್ ಆಗಿ ಮಾಡ್ತಾರಲ್ಲ, ಮಾಡಿ ಸರ್, ಅದ್ರಲ್ಲಿ ತಪ್ಪಿ ಮಾಡಿ, ಆದ್ರೆ ಒಂದು ಅಕ್ಲಾನ್ಮೆಂಟ್ ಕೊಡಿ ನನಗೆ ಅಂದೆ. ಇಷ್ಟು ಬುಕ್ಸ್ ತಗೊಂಡಿದ್ದೀನಿ, ಇಷ್ಟು ಪೇಜಿಂದ ಇಷ್ಟು ಪೇಜ್ ವರ್ಗು ಇದೆ ಬುಕ್,
ನನಗೊಂದು ಅಕ್ಲಾನ್ಮೆಂಟ್ ಕೊಡಿ ಹಿಂದೆ. ಓಕೆ. ಅವ್ರು ಕೊಡಲ್ಲ ಅಂದರು. ಹ್ಮ್. ಸರಿ ಸರ್, ನಾನು ನಿಮ್ಗೆ ಬುಕ್ ಕೊಡ್ತಾ ಇರೋದು ಒಂದು ಫೋಟೋ ತಗೊಂತೀನಿ, ಹ್ಮ್. ಅದಕ್ಕೂ ಆಗಲ್ಲ ಅಂದರು. ಹ್ಮ್. ಮತ್ತೆ ಹೆಂಗೆ ಸರ್ ಕೊಡ್ತೀವಿ ನಾವು ಬುಕ್ನ? ಹ್ಮ್. ನೀವೇ ಹೇಳಿ ಸರ್. ಒಂದು ದಾಖಲಾತಿ ಬೇಕಾಗತ್ತಲ್ಲ. ನಾಳೆ ನೀವು ಅವ್ರು ಕಳ್ದಾಕ್ಬಿಟ್ರು, ಇನ್ನೊಂದೇನೋ ಮಾಡಿದ್ರಿ, ಈಕೆ ಮಾತು ಕೇಳ್ಕೊಂಡು, ಇಲ್ಲ ಅವ್ರನ್ನೇ ಇಟ್ಕೊಳ್ಳೋಣ. ಸಪೋಸ್ ಒಂದು ಬುಕ್ ಮಿಸ್ ಆದರೆ ಯಾರು ಸರ್ ಕೇಳ್ತಾರೆ? ನನ್ನಂತಾನೆ ಕೇಳ್ತಾರೆ. ಹ್ಮ್. 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 ನಾವೇನು ಮೇಲೆ ಅಕ್ಲಾನ್ಮೆಂಟು ಕೊಡಲ್ಲ, ಒಂದು ಕೊಟ್ಟಿದ್ದಕ್ಕೆ ಪ್ರೂಫ್ಗೆ ಏನೂ ಇಲ್ಲ ಅಂದರೆ ನಾನು ಯಾರನ್ನ ಬುಕ್ ಕೇಳಲಿ ನಾಳೆ? ನಾನು ಅವರೇ ಚೇಂಜ್ ಮಾಡಿ ಕೊಟ್ಟಿಲ್ಲ ಅಂದರೆ ನಾನು ಎಲ್ಲಿಗೆ ಹೋಗಲಿ? ಅದಕ್ಕೆ ನಾವು ಸರ್ ಕೊಡಲ್ಲ ಅಂತ ವಾಪಸ್ ತೊಗೊಂಬಂದ್ವಿ. ಇದು ತಪ್ಪ ನಿಜನ ನೀವೇ ಹೇಳಿ. ಆಯ್ತಾಯ್ತು ಸರಿ, ಲೆಕ್ಕ ಬಂದು ಎಲ್ಲರೂ ಕೂತ್ಕೊಂಡು ನೋಡಿ ನೋಡಿ ಅಂದರೆ ಆಕೆ ಬರಲೇ ಇಲ್ಲ. ಯಾಕಂದರೆ ಅಲ್ಲಿ ಇಲ್ವಲ್ಲ ಅವ್ರಿಗೆ, ನೋಡಬೇಕು ಅನ್ನೋ ಒಂದು ಇದೇ ಇಲ್ಲ ಅವ್ರಿಗೆ. ಸುಮ್ಮನೆ ಒಂದು ಅಲಿಗೇಷನ್ ಮಾಡಬೇಕು, ಮಾಡ್ತಾ ಇದ್ದಾರೆ. ನಾನು ಅಧ್ಯಕ್ಷರಾಗಿ ಆಫೀಸಲ್ಲಿ ಇದ್ರು ನನ್ನ ಗಮನಕ್ಕೆ ತರಲ್ಲ, ಅವರವರೇ ಸೇರ್ಕೊಂಡು ಮೀಟಿಂಗ್ ಪ್ಲಾನ್. ಯಾವ್ದು ಮೀಟಿಂಗು? ನೀವು ಕೆಟ್ಟ ಭಾಷೆ ಮಾತಾಡ್ಕೊಂಡು, ನೀವು ಬಾಗಿಲನ್ನ ಒಡ್ಕೊಂಡು ಕಾಲಿಂದ ಒದ್ಕೊಂಡು ಬರೋದು. ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಕರೆದಾಗ ಬರಲ್ಲ, ನಾನು ಕರೆದಾಗ ಬರಬೇಕು ಅನ್ನೋದು. ನಾವು ಇದೇ ಒಕ್ಕೂಟದಲ್ಲಿ ಆಫೀಸಲ್ಲಿ ಹೋಗಿ ಕೇಳ್ಬಿಟ್ಟು ಸರ್ ಇದು ಮೀಟಿಂಗ್ ಮಾಡೋಣ ಅಂತ, ಈಗ ಇವರೆಲ್ಲ ನಮ್ಮ ಜೊತೆನೇ ಇದ್ರಾಗ, ಈ ಅಧ್ಯಕ್ಷರು ಅಂತ ಹೇಳ್ಕೊಂತಿದಾರಲ್ಲ ಮೇಡಮು, ಅವರು ಕೂಡ ನಮ್ಮ ಜೊತೆನೇ ಇದ್ರು ಅವಾಗ. ಹೋಗಿ ಕೇಳಿದಾಗ ನಾನು ಹೇಳಿ ಪರ್ಮಿಷನ್ ತೊಗೊಂಬರ್ಬೇಕು, ನಿನ್ನ ಸೈನಿಗೆ ಏನು ಪರ್ಮಿಷನ್ ಅಂತ ಹೋಗಿ ಕ್ಯಾನ್ಸಲ್ ಮಾಡಿದ್ರು ಅವರು ಅಲ್ಲಿ ಹೋಗಿ. ಈ ಥರನೇ ನಾವು ಕಾರ್ಯದರ್ಶಿ ತಾನೆ ಸರ್ ಮೇಯ್ನು, ಏನಾದರೂ ಒಂದು ಮಾಡಬೇಕಂದ್ರೆ. ಅಂದ್ರೆ ನೀವು ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ? ಪ್ರಯತ್ನ ಮಾಡೋಕ್ಕೆ ಭಾಷೆ, ನಿನಗೆ ಒಳ್ಳೆ ಭಾಷೆ ಬರಬೇಕಲ್ಲ. ಕೆಟ್ಟ ಭಾಷೆನೇ ಬರೋದು ನಿಮ್ಮ ಬಾಯಲ್ಲಿ, ಅದು ಸೊಂಟದ ಕೆಳಗಡೆ ಭಾಷೆನೇ. ಅದು ವಿಡಿಯೋ ಇದೆ, ಇದು ಇದೆ ಸರ್. ಅವ್ರು ಮಾತಾಡಿರೋದು, ಮೀಟಿಂಗ್ ಮಾಡುವಾಗ ಬಾಗಿಲು ಹೊತ್ಕೊಂಡು ಬಂದು ಕೆಟ್ಟದಾಗ ಮಾತಾಡೋದು. ಆಮೇಲೆ ಈ ಮೊನ್ನೆ ಒಬ್ರು 80 ವರ್ಷ ಅಜ್ಜಿ, ನವನೀತಾ ನೀನು ಮಾಡ್ತಾ ಇರೋ ಕೆಲಸ ಒಳ್ಳೇದು, ಅವಳ ಮಾತು ಅವಳು ಅಂತ ಅಂದ್ಬಿಟ್ರು ಸರ್ ಅವರು. ಆಕೆಗೆ ಮೇಡಮ್ ಅಂತ ಅಂದಿಲ್ಲ. ಒಂದು ಯುವಕ ಅನ್ನಲ್ಲ, ಕೊಳ್ಳಿಗೆ ಅಲ್ವಾ, ಹೋಗಿ ಬಾರೆ ಅಂತೆಲ್ಲ ಮಾತಾಡಿರೋರೆ ಅಲ್ವಾ. ಒಂದು 80 ವರ್ಷದ ಒಂದು ಅಮ್ಮ ಶೈಲಜಾನವರು ಅವಳು ಅಂತ ಅಂದಿದ್ರಲ್ಲಿ ತಪ್ಪೇನು ಸರ್? ಅದಕ್ಕೆ ಎಂತೆಂತ ಮಾತಾಡಿದ್ರೆ ಅದಕ್ಕೆ ಆಲಿಸ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಅವರು ಈಗ ಮಾತಾಡೋದ್ರಲ್ಲ ಏನು ಗೊತ್ತಿಲ್ಲದೆ ಅವ್ರದ್ದು ನೋಡ್ಕೊಳ್ಳಿ. ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರಿಗೆ ಅಧ್ಯಕ್ಷರು ನೀನೇ ಅಂತ ಬಿ ರಿಪೋರ್ಟಲ್ಲಿ ಕೊಟ್ಬಿಟ್ರು ಅಂದ್ರು. ಪೊಲೀಸ್ ಅವ್ರು ಯಾರು ಸರ್ ಅಧ್ಯಕ್ಷರು ನೀನು ಅಂತ ಕೊಡಕ್ಕೆ? ಜನರಲ್ ಆಗಿ ನಾವು ಥಿಂಕ್ ಮಾಡೋಣ. ನಾವು ಇವಾಗ ಕೇಸ್ ಹಾಕಿದ್ವಲ್ಲ, ಐಟಮ್ಸ್ ತಗೊಂಡು ಹೋದ್ರು ಅಂತ, ಅದನ್ನೆಲ್ಲ ವಾಪಸ್ ಬಂದ ಮೇಲೆ ಅದು ನನಗೆ ಅವರು ನೋಟಿಸ್ ಕಳಿಸ್ಬೇಕು ಪೊಲೀಸವರು, ಈ ಥರ ಬಿ ರಿಪೋರ್ಟ್ ಹಾಕಬೇಕು, ಏನು ಅದು ಏನು ಅಂತ, ನೀವು ಮುಂದಕ್ಕೆ ಹೋಗ್ತೀರಾ ಇಲ್ವಾ ಅಂತ. ಇದನ್ನ ಮುಚ್ಚಾಕಿದ್ರು. ಅದನ್ನು ಬಿ ರಿಪೋರ್ಟ್ ಅದು ಯಾವ ಥರ ತೊಗೊಂಡ್ರು ನಮಗೆ ಗೊತ್ತಿಲ್ಲ. ಓಕೆ, ಬಿ ರಿಪೋರ್ಟ್ ಅವರು ಏನು ಕಲಾವಿದರೆಲ್ಲ ಒಂದೇ ತಾನೆ ಅಂತ ಕೊಟ್ಟಿರ್ಬೋದು ಪೊಲೀಸವರು. ನೀವು ಅದನ್ನ ಇಟ್ಕೊಂಡ್ಬಿಟ್ಟು ನಾನು ನಿರಪರಾಧಿ ಎಲ್ಲ ನನಗೆ ಬರಬೇಕು ಅಂತ ನೀವು ಕೋರ್ಟ್ಗೆ ಹೋಗಿದ್ದೀರಾ ತಿರ್ಗಾ. ನಾನು ಬಿ ರಿಪೋರ್ಟ್ ಮೇಲೆ ಚಾಲೆಂಜ್ ಮಾಡಿದ್ದೀನಿ. ಅಲ್ಲಿಗೆ ಇನ್ನೂ ಕೇಸ್ ಮುಗ್ದಿಲ್ಲ. CCBಗೆ ಹೋಗಿ ಕೊಟ್ಟಿದ್ದೀನಿ ಅಂತ ಅಂದ್ರಲ್ಲ ಇವರು. ಇದೇನು ಸರ್ ಇದು? CCBಗೆ ಹೋಗುವಂತ ಕೆಲಸನ ಇದು? ಇದನ್ನ ಏನೇ ಆದರೂ ಬೇಕು. ಕಾರ್ಮಿಕ ಇಲಾಖೆದಲ್ಲೂ ನಾವೇ ಇದು ಮಾಡಿದ್ವಿ. ಇವರು ಇದಕ್ಕೆ ಇದಿಲ್ಲ ಅಂತ ಅವ್ರನ್ನ ಇದು ಮಾಡಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ. ನಾವು ಮಾಡಿರೋದೇ ಕರೆಕ್ಟು ಅಂತ ಇದರಲ್ಲಿ ಮಾಡಿದ್ದಾರೆ ಅವರು. ಯಾವಾಗಲೂ ಒಂದ್ಸಲ ಈ ಥರ ನಾನು ಆಫೀಸಲ್ಲಿ ಬರಬಾರ್ದು ಅಂದ್ಬಿಟ್ಟು ಬಾಕ್ಲೆಲ್ಲ ಬೀಗ ಹಾಕೊಂಡು ಹೋಗ್ಬಿಟ್ಟು. ಯಾವುದು ಹಾಕಿಲ್ಲ, ಅವ್ರುಗಳೇ ಬೀಗ ಚೇಂಜ್ ಮಾಡೋದು, ಅವರೇ ಎಲ್ಲ ಮಾಡೋದು. ಯಾರು ಸರ್ ಮಾಡ್ತಾರೆ ಬೀಗ? ಅದೇನು ದೊಡ್ಡದು ಅಂತ? ಏನು ಕಾರಣಕ್ಕೆ ಮೇಡಮ್ ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಕ್ಚುಲಿ ಆಗ್ತಿರೋದು? ಭಾಷೆ, ನೀವು ಮಾತಾಡೋದು ಭಾಷೆ, ನೀವು ಮಾತಾಡೋದು ಒಬ್ಬರ ಹತ್ರ ನಡ್ಕೊಳೋದು. ನಾವು ಯಾರು ಕೀಳಾಗಿಲ್ಲ ನಾವು. ನಮ್ಮದೇ ಆದ ಒಂದು ಗೌರವ ಇರುತ್ತೆ ನಮ್ಮೆಲ್ರಿಗೂ. ನೀವು ಬಂದಿದ ತಕ್ಷಣ ನಾವು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋಬಾರ್ದಂತೆ. ಬಂದಿದ ತಕ್ಷಣ ಎದ್ದು ನಿಂತ್ಕೊಂಡಿಲ್ವಂತೆ. ಯಾರು ಅಧ್ಯಕ್ಷರು ಬಂದ್ರು ಅಂದ ತಕ್ಷಣ ಎದ್ದು ನಿಂತ್ಕೋಬೇಕಂತೆ. ಇದೆಲ್ಲ ಆಗಿದೆ. ಇದನ್ನೆಲ್ಲ ಹೇಳಿದಾಗ ಅದೇ ವಾಟ್ಸಪ್ ಮೆಸೇಜಲ್ಲಿ ಎಂತೆಂಥ ಮಾತಾಡಿದ್ದಾರೆ ಆಕೆ. SK ಶ್ರೀನಿವಾಸು, ಜೂನಿಯರ್ ರಾಜ್ಕುಮಾರ್ ತುರ್ಸ್ಬಿಡ್ತೀನಿ ಅಂತ ಅಂತಿದ್ದಾರೆ. ಅಲ್ಲಿ ಬಿಗಿ ಇಟ್ಕೊಂಡು ಮಾತಾಡಿ ಅಂದಿದ್ದಾರೆ. ಏನಾದ್ರು ಒಂದು ಮಾಡಿದ್ರೆ ಅವ್ರಿಗೆ ಇಮಿಡಿಯೇಟ್ ಮಾಡ್ಬಿಟ್ಟು ಈ ಥರ ಇವರು ಅಂತ. ಆಯ್ತು ಬಿಡಿ ಸರ್, ಅದು ಬೇಡ. 2.5 ವರ್ಷದಿಂದ ನೀವೇ ಅಧ್ಯಕ್ಷರಾಗಿದ್ದೀರಿ ಅಲ್ವಾ, ನೀವೇ ಒಂದು ಗ್ರೂಪ್ ಮಾಡಿಕೊಂಡು ಇವರೇ ಕಾರ್ಯದರ್ಶಿ, ಇವರೇ ಅಂತ ಹೊಸ ಇದನ್ನೇ ಕೋರ್ಟಲ್ಲಿ ತೋರಿಸಿದ್ರು. ನಾವು ಇವ್ರನ್ನೆಲ್ಲ ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ ಅಂತ ತೋರಿಸಿದ್ರು. ಅದಕ್ಕೆ ನೀನು ಯಾರಮ್ಮ ಕಮಿಟಿ ಇಲ್ಲದೆ ನೀನು ಹೆಂಗೆ ಉಚ್ಚಾಟನೆ ಮಾಡೋಕ್ಕೆ, ನೀನೇನು ಸುಪ್ರೀಮಾ ಅಂದರು ಜಡ್ಜ್. ಇದೇ ಮಾತೇ ಅಂದಿದ್ದು.
ನೀವು ಕಮಿಟಿ ಎಲ್ಲ ಎಲ್ಲಿ ಜಾಸ್ತಿ ಇರುತ್ತಾರೋ ಅವ್ರಿಗೆ ವ್ಯಾಲ್ಯೂ ಅಂತಾನೆ ನಮಗೆ ಕೊಟ್ಟಿದ್ದಲ್ಲಿ ಮೆಜಾರಿಟಿ ಇರೋ ಕಡೆ. ಮೆಜಾರಿಟಿ ಇರೋ ಕಡೆ ನಾವು ಎಲ್ಲ ಅಫಿಡೇಟ್ ಹಾಕಿ ಎಲ್ಲ ತೋರಿಸಿ ಎಲ್ಲ ಕೊಟ್ಟಿದ ಮೇಲೆ ಅವ್ರು ನಮಗೆ ಕೊಟ್ಟಿದ್ದು. ಉಚ್ಚಾಟನೆ ನಾನು ಇವ್ರು ಮಾಡ್ಬಿಟ್ಟಿದ್ದೀನಿ. ಮೂಗು ಸುರೇಶ್ ಸೆಕ್ರೆಟ್ರಿ, ಇನ್ನೊಬ್ಬ ಮೆಂಬರ್ ಇಲ್ದೇವ್ರನ್ನೆಲ್ಲ ನೀವು ಮಾಡ್ಕೊಂಡ್ರೆ ಅದು ಯಾವ ಸರ್ ಅರ್ಥ? ಆಮೇಲೆ ಎಲೆಕ್ಷನ್ಗೆ ಏನಕ್ಕೆ ಹೋಗ್ಬೇಕು ನಾವು? ಇದೆಲ್ಲ ಇದರಲ್ಲಿ ಇರುತ್ತೆ, ಗಲಾಟೆ ಅನ್ನೋದು ಇರುತ್ತೆ, ಕಾಮನ್ ಅದು. ಹಾಗಂತ ನೀವು ನಾನೇ ಸುಪ್ರೀಮು, ನಾನೇ ಎಲ್ಲ ನಾನೇ ಹೇಳ್ದಂಗೆ ಕೇಳಬೇಕು ಅಂದ್ರೆ ಯಾರು ಕೇಳಕ್ ರೆಡಿ ಇರಲ್ಲ. ನ್ಯಾಯವಾಗಿದ್ರೆ ನಿಮ್ಗೆ ನೀನು ಪ್ರೂಫ್ ತೋರಿಸು. ನಮ್ಮ ಸಂಘ ಫೀಸ್ ಕಟ್ಟಿಲ್ಲ, ಅವಳು 12 ವರ್ಷದಿಂದ ಫೀಸೇ ಕಟ್ಟಿಲ್ಲ, ಕಟ್ಟಿದ್ದೀನಿ ಅಂತ ಸುಳ್ಳು ಹೇಳಿ ಬರಿಸ್ತಾ ಇದೀಯಾ. ನೀವು ತಿದ್ದುಬಿಟ್ಟು ಬರ್ದಿದೀವಿ ಅಂತ ನೀವೇ ಆ ಜಾಗದಲ್ಲಿ ತಿದ್ದಿರೋದು, ನಾವಲ್ಲ. ಎತ್ಕೊಂಡು ಹೋಗ್ಬಿಟ್ಟು ನೀವೇ ತಿದ್ದಿದ್ದೀರಾ. ಇವಾಗ ಅವ್ರು ಆಕ್ಚುಲಿ ನಾನು 2 days ಒಳಗಡೆ ನಮ್ಮ ಆಫೀಸಿಗೆ ಬನ್ನಿ ಒಂದು ಮೀಟಿಂಗ್ ಮಾಡ್ತೀವಿ. ಆಫೀಸ್ ಬನ್ನಿ, ಸ್ಪಷ್ಟನೆ ಕೊಡಿ. ನೀವು ಕಮಿಟಿಯವ್ರು ಎಷ್ಟು ಜನ ಇದ್ದಾರೆ ಅಂತ ಕೇಳಿ. ನೀವು ಯಾರ್ಯಾರನ್ನ ಅಧ್ಯಕ್ಷರು ಮಾಡ್ಕೊಂಡು, ನೀವು ಅಧ್ಯಕ್ಷರು ಒಬ್ಬರೇ ಇದ್ದೀರಲ್ಲ, ನಿಮ್ಮ ಜೊತೆ ಯಾರ್ಯಾರು ಇದ್ದಾರೆ ಸಂಘದಿಂದ, ಮೆಂಬರ್ಸ್ ಅಲ್ಲ, ಗೆದ್ದ ಪಾರ್ಟಿ ಯಾರಿದ್ದಾರೆ ಮೆಂಬರ್ಸ್ನ ನೀವು ಅಲ್ಲಿ ಮೆಂಬರ್ಸ್ ಇಲ್ದೇವ್ರೆಲ್ಲ ಕೂರಿಸ್ಕೊಂಡಿರ್ತೀಯ 100 ಜನ. ಈಗ ನಮ್ಮಲ್ಲಿ ಬಂದ್ರಲ್ಲ, ನಾವು ಬೇರೆಯವ್ರನ್ನ ಕೂಡ ಗೆಸ್ಟ್ ಅಂತ ಕರೆದಿದ್ವಿ. ಪ್ರತಿಯೊಬ್ಬರು ಮೆಂಬರ್ಸೇ ಇದ್ದಿದ್ದಲ್ಲಿ, ಪ್ರತಿಯೊಬ್ಬರು. 3ನೇ ಅವರು ಎಕ್ಸ್ಟ್ರಾ ಮನುಷ್ಯ ಕೂಡ ಬರಲಿಲ್ಲ ಅಲ್ಲಿ. ಓಕೆ ಮೇಡಮ್, ಈಗ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ ಏನಿದೆ ಅದ್ ಬಿಟ್ಬಿಟ್ಟು ಒಕ್ಕೂಟ ಅಂತೇಳಿ ಇವ್ರು ಚೇಂಜ್ ಮಾಡ್ಕೊಂಡಿದ್ರು, ಮತ್ತೆ ಸಂಘ ಅಂತೇಳಿ ಚೇಂಜ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ತಾವ್ರೆ ಅಂತಾನು ಹೇಳ್ತಾವ್ರೆ. ಇಲ್ಲ ಇದು ಏನಾಯ್ತು ಸರ್, ಫಸ್ಟ್ ನೀವು ಇವರು ಸ್ಟೇ ತಂದ್ರು ಗೊತ್ತಾ? ಅವಾಗ ಕನ್ನಡ ರಾಜ್ಯೋತ್ಸವ ಮಾಡೋದಿತ್ತು. ಅವಾಗ ನಾವು ಅದೇ ಹೆಸರಲ್ಲೇ ಮಾಡಿದ್ವಿ, ಪೋಷಕ ಕಲಾವಿದರ ಸಂಘ ಅಂತಾನೆ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ಈಕೆ ಹೋಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಏನೇನೋ ಮಾಡಿ ನಮ್ಮನ್ನೆಲ್ಲ ಕರೆಸಿದ್ರು. ನಮಗೆ ಲಾಯರ್ ಹೇಳಿದ್ದು, ನೀವು ಅವರು ಜನರಲ್ ಬಾಡಿ ಮಾಡಬಾರ್ದು ಅಂತ ಮಾತ್ರ ತಂದಿರೋದು, ನೀವು ಮಾಡಿ ಅಂದ್ರು. ನಮ್ಮಲ್ಲಿರೋರು ಸ್ವಲ್ಪ ಧೈರ್ಯ ಇಲ್ಲದೆ ಅಲ್ಲಿ ಬಳಗ ಅಂತ ಒಂಚೂರು ಸೇರ್ಸ್ಕೊಂಬಿಡು, ಯಾಕೆ ಬಂತು ಅಂತಂದ್ರೆ ಬಳಗ ಅಂತ ಸೇರ್ಸಿದ್ರು ಅಲ್ಲಿ ಅಷ್ಟೇ. ಅಲ್ಲಿಗೆ ಅಲ್ಲಿ ಮುಗೀತು. ನೆಕ್ಸ್ಟ್ ನಾವು ಹೋದ ವರ್ಷ ಮಾಡಿದ್ವಲ್ಲ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತಾನೆ ಮಾಡಿದ್ವಲ್ಲ ಮೀಟಿಂಗ್, ಇದು ಕನ್ನಡ ರಾಜ್ಯೋತ್ಸವ. ಅವಾಗ ಯಾಕೆ ಈಗ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ, ಈಗಲೂ ನಾವು ಮಾಡ್ತೀವಿ ಸರ್, ನವೆಂಬರ್ ಡಿಸೆಂಬರ್ ಒಳಗಡೆ ವರ್ಷ ಮಾಡ್ತಾ ಇದೀವಿ. ವರ್ಷ 10 ಜನಕ್ಕೆ ನಾವು ದುಡ್ಡು ಗೌರವಧನ ಅಂತ ಕೊಡ್ತೀವಿ, ವಯಸ್ಸಾದವ್ರಿಗೆ, 60 ವರ್ಷ ಮೇಲ್ಪಟ್ಟವ್ರಿಗೆ. ಆಮೇಲೆ ಸತ್ತವರಿಗೆ 25,000 ರೂಪಾಯಿ ಕೊಡ್ತಾ ಇದ್ವಿ. ಅದು ಇವಾಗ ಮಾತಾಡಿರೋದು 25,000 ಕೊಡ್ತೀವಲ್ಲ. ಯಾವಾಗ ಈಗ ಸ್ಟೇ ತಗೊಂಡ್ಬಂದ್ಬಿಟ್ಟು ಬ್ಯಾಂಕಲ್ಲೆಲ್ಲ ಹೋಗಿ ಎಲ್ಲ ಇದು ಮಾಡ್ಬಿಟ್ಟಾಗ ನಾವೇನ್ ಮಾಡಿದ್ವಿ, ನಮ್ಮ ಸ್ವಂತ ಇವ್ರ ಹತ್ರ ಕಲೆಕ್ಟ್ ಮಾಡಿ ನಮ್ಮ ಸ್ವಂತ ಕೊಟ್ವಿ ಸತ್ತವ್ರಿಗೆ. ಆಕೆ ಒಬ್ರಿಗ ಸಂತಾಪ ತಿಳಿಸಿದಾರೆ ಸರ್, ಅಧ್ಯಕ್ಷರು ತಿಳಿಸಿದಾರೆ ಸರ್. ಮೊನ್ನೆ ಒಬ್ರು ಸತ್ತೋದ್ರು ಬೆಳಗಾಂ ಹತ್ರ, ಇಲ್ಲಿಂದ ಡಿಂಗ್ರಿ ನಾಗರಾಜು, ರಾಜು ನಾಯಕ್ ಅಂತ ಇಬ್ಬರನ್ನು ಕಳ್ಸಿದ್ವಿ. ಆ ಎಪ್ಪನಿಗೆ ಬೇಕಿತ್ತ ಸರ್ 70-80 ವರ್ಷದ, ಅವ್ರ ಅನಾಥ ಹೆಣ. ಒಬ್ರು ಇಲ್ಲ ಅಂತ ಪೊಲೀಸವರು ನಮ್ಮ ಸಂಘದ ಹೆಸರು ಕಾರ್ಡ್ ನೋಡ್ಬಿಟ್ಟು ನಮಗ್ ಫೋನ್ ಮಾಡಿದ್ರು. ನಾವು ಹೋದ್ವಿ ಇಲ್ಲಿಂದ ಅಲ್ಲಿಗೆ, ನಮ್ಮವ್ರು ಕಳ್ಸಿದ್ವಿ. ಹೋಗಿ ಪಾಪ ಡಿಂಗ್ರಿ ನಾಗರಾಜ್ ಹೋಗಿ ಅವ್ರ ಹೆಣ ಎತ್ತೋವರೆಗೂ ಮಾಡಿ, ಅದು ಯಾರು ಸರ್ ಖರ್ಚು ಮಾಡ್ತಾರೆ? ಸಂಘದನೇ. ಆಮೇಲೆ ಇನ್ನೊಂದು ವಿಷಯ, 40,000 ಇದೆ ಅಂತಾರಲ್ಲ, ಇವ್ರಿಗೆ ಯಾರು ಸರ್ ಅಕೌಂಟ್ ತೋರಿಸ್ತಾರೆ? ಯಾವ ಬ್ಯಾಂಕ್ ಅಲ್ಲಿ ಅನ್ನೋನ್ ಪರ್ಸನ್ ನ ಅಕೌಂಟ್ ತೋರಿಸ್ತಾರೆ? ಸುಳ್ಳು ಯಾಕೆ ಮಾಗಿಟ್ಟು ಹೇಳ್ಬೇಕು? ಅದಕ್ಕಿಂತ ಜಾಸ್ತಿ ತೋರಿಸ್ಬಿಟ್ರೆ ಈಗೇನೋ 20 ಲಕ್ಷ ರೂಪಾಯಿನಲ್ಲಿ 1,40,000 ರೂಪಾಯಿನೂ ಉಳಿದಿರಂಗ್ ಮಾಡಿ, ಏನೋ 40,000 ಉಳಿದಿದೆ ಅಷ್ಟೇ. ಅದನ್ನೇ ಅವ್ರಿಗೆ ತಲೆ ಇಲ್ಲ. 20 ಲಕ್ಷನ ನಾವು 26-28 ಲಕ್ಷ ಫಸ್ಟ್ ಇವ್ರು ಇಟ್ಟಿದ್ದು. ಈಕೆ ಎಲ್ಲ ಹೋದ್ರಲ್ಲ, ಅವಾಗ ಬರೀ 4 ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ದು, 4-6 ಕೊಟ್ಟು ಹೋಗಿದ್ದು. ಇವತ್ತು ಒಂದು 10 ವರ್ಷದಲ್ಲಿ ನಾವು 26 ಲಕ್ಷ ಮಾಡಿದ್ವಿ. ನಾವು FD ಮಾಡಿರೋದು. ದುಡ್ಡನ್ನ ಯಾರು ಬಂದ್ರು ತೆಗಿಬಾರ್ದು ಮಾಡಿ ಇಟ್ಬಿಟ್ಟಿದ್ವಿ. ಅವರು ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಪ್ರಾರಂಭದಲ್ಲಿ ನಾನೇ ಡೊನೇಷನ್ ಮಾಡಿಸಿದ್ದು ಅಂತಾನೆ ಹೇಳಿದ್ದಾರೆ ಅವರು. ಇವ್ರೇನು ಅವ್ರ ಅಪ್ಪನ ಮನೆಯಿಂದ ತಂದು ಮಾಡಿದ್ರ? ಇವ್ರು ಮಾಡಿದ್ದು. ಅಲ್ಲಿ ಇವಾಗ ಹತ್ರ ಹೋಗಿದೀವ ಸರ್, ನಾನೇ ನನ್ನ ಕೈಯಿಂದ ದುಡ್ಡು ಕೊಟ್ಟಿದ್ದೀನಿ ಸರ್ ಸಂಘಕ್ಕೆ. ಅದನ್ನೆಲ್ಲ ನಾವ್ ಹೇಳ್ಕೋಬೇಕಾ? ಇವ್ರು ಸ್ವಂತ ದುಡ್ಡಿಂದ ಕಂಡಿಲ್ಲ. ಇತರ ಯಾರನ್ನೋ ಇವ್ರ ಹತ್ರ ಹೋದಾಗ ಇವ್ರು ಯಾರೋ ಪರಿಚಯ ಇರೋರ ಹತ್ರ ಕರ್ಕೊಂಡು ಹೋಗಿರೋ ಕೊಟ್ಟಿರ್ಬೋದು ಅವಾಗ ಸ್ಟಾರ್ಟಿಂಗ್ ಅಲ್ಲಿ. ಅದನ್ನೇ ನಾನು ಕೊಡಿಸ್ತೆ ಅಂದ್ರೆ ನಾವುಗಳು ಬೇಜಾನ್ ಇವಾಗ ತಂದ ಹಾಕಿದ್ವಲ್ಲ, ಅದು ಯಾರು ಕೊಡ್ಸಿದ್ರು ಹಾಗಾದ್ರೆ? ಒಂದು ಸಂಘಕ್ಕೆ ಮಾಡಿದ್ನ ಹೇಳ್ಕೋಬಾರ್ದು. ನೀವು ಹಾಕಿದ ಆಳದ ಮರ ಅಂತ ನೇಣ್ ಹಾಕೊಳಕ್ಕಾಗತ್ತಾ? ಅಂದ್ರೆ ಈಗ ಚುನಾವಣೆ ಆದ್ಮೇಲೆ ಸರಿ ಹೋಗ್ಬೋದಾ ಹೆಂಗೆ ಮೇಡಮ್ ಇದು? ಅದಕ್ಕೆ ಚುನಾವಣೆಗೆ ಹೋಗೋಣ ಅಂತಾನೆ ನಾನು ಕೂತಿರೋದು. ಅಡ್ಡ ತರೋದೇ ಅವರು. ಇವತ್ತಿಗೂ ನಾವು ಚುನಾವಣೆಗೆ ಹೋಗ್ಬೇಕು ಅಂತಾನೆ ಅಡ್ಡ ತರೋದೇ ಅವರು. ಯಾಕಂದ್ರೆ ಅವ್ರು ನೆಕ್ಸ್ಟ್ ನಿಲ್ಲಕ್ಕಾಗಲ್ಲ. ನೆಕ್ಸ್ಟ್ ಅವ್ರು ಪ್ರೂವ್ ಮಾಡಕ್ ಏನಿಲ್ಲ. ನಿಂತ್ರು ಅವ್ರು ಗೆಲ್ಲಲ್ಲ.
ಏನ ಹೋಗಿ ಸೋಲ್ತಾರೆ, ಅಕಸ್ಮಾತ್ ಹೋಗ್ಲಿ ಪಾಪ ನಿಂತ್ಕೊಳ್ಳಿ ಅಂತ ಬಿಟ್ರು. ಯಾಕಂದ್ರೆ ಈ 3 ವರ್ಷದಿಂದ ಕೆಲಸ ಮಾಡಕ್ಕೆ ಬಿಟ್ಟಿಲ್ವಲ್ಲ, ಹ್ಮ್ ಬರೀ ಅಡ್ಡ ಕೊಡೋದು. ಯಾರನ್ನ ನಾವು ಏನೋ ಕೇಳಿದ್ರೆ ಅವ್ರಿಗೆ ಹೋಗಿ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಅಂತ ನಮ್ಗೆ 10 ರೂಪಾಯಿ ಕೊಡ್ತೀರಾ ಅಂದ್ರೆ ನಿಮ್ಮ ಹತ್ರ ಕೊಡ್ತೀರಾ ಸರ್ ನೀವು? ಹ್ಮ್ 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 ಅಯ್ಯೋ ಯಾಕೆ ಬೇಕು ಇದು, ಈ ಕೆಲಸ ಅವ್ರು ಮಾಡೋದು. ಹೌದು ಸರ್, ಇವರು ಸಂಘಕ್ಕೆ ಎದುರಿಲ್ಲದೆ ಇವರು ಇಬ್ಬರನ್ನ ಮೆಂಬರ್ಶಿಪ್ ಮಾಡಿದ್ದಾರೆ 25 ಸಾವಿರ ತಗೊಂಡು. ಆ ದುಡ್ಡು ಎಲ್ಲಿ ಸರ್ ಹಾಕಿದ್ರು ಇವರು? ಬ್ಯಾಂಕ್ಗೆ ಹಾಕಿದ್ದಾರೆ ಸರ್, ಹ್ಮ್ ನಮ್ಮ ಹತ್ರ ಪ್ರೂಫ್ ಇದೆ. ಹ್ಮ್ ಅದು ಎಲ್ಲಿ ಇಡಬೇಕೋ ಅಲ್ಲಿ ಇಡ್ತೀವಿ. ಓಕೆ. ಹಾಂ, ವಿತ್ ಸೈನು ಫೋಟೋ ಸಮೇತ ಇದೆ. ದುಡ್ಡು ತೊಗೊಂಡು ಈಕೆನೆ ರಿಸೀವ್ಡ್ ಅಂತ ಅಮೌಂಟ್ ಅಂತ ಹಾಕಿದ್ದಾರೆ. ಯಾವ ಅಕೌಂಟ್ಗೆ ಹಾಕಿದ್ದಾರೆ ಸರ್ ಇವರು? ಓಕೆ. ಅಂದ್ರೆ ಈಗ ಮೇಡಮ್ ಈಗ ನಿಮ್ದು ಪೋಷಕ ಕಲಾವಿದರ ಸಂಘದ ಆಫೀಸ್ ಇತ್ತಲ್ಲ, ಹ್ಞೂ, ಅದು ಬಣಕರ್ ಸರ್ ಅವ್ರು ಕೊಟ್ಟಿದ್ದ? ಅವರು ಯಾರು ಅವ್ರ ಫ್ರೆಂಡ್ ಜಾಗ ಇದ್ದಿದ್ದು. ಓಕೆ. ಈಗ ಬಣಕರ್ ಪ್ರೆಸೆಂಟ್ ಸರ್ ಇರೋದು use- ಎಲ್ಲಿ ಮೇಡಮ್ ಆಫೀಸ್? ನಮ್ದು ಇವಾಗ ಇಲ್ಲಿಲ್ಲ, ನಮ್ದು ಇವಾಗ ಜೆ ಸಿ ರೋಡಲ್ಲಿದೆ. ಅಂದ್ರೆ ಅವ್ರು ಇರೋದು ಬೇರೆ ಆಫೀಸಾ ಈಗ? ಯಾರು ಅವ್ರು ಎಲ್ಲಿ ಅಲ್ಲೇ ಒಕ್ಕೂಟ ಸೇರ್ಕೊಂಡಿದ್ದಾರೆ ಅವರು. ಹ್ಮ್ ಹ್ಮ್ ಹ್ಮ್. ಒಕ್ಕೂಟದಲ್ಲಿ ಎಲ್ಲೋ ಮಾಡ್ಕೊಂಡಿರ್ಬೇಕು, ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಯಾಕಂದ್ರೆ ಈಗ 2 days ಅಲ್ಲಿ ಆಫೀಸಿಗೆ ಬನ್ನಿ ಸರ್, ನಾವೆಲ್ಲ ಸೇರಿರ್ತೀವಿ ಯಾವ ಒಟ್ಟಿಗೆ ಆಫೀಸ್ ಅಂದ್ರೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ತಿಳಿಸಿ, ಇದನ್ನ ಪ್ರೂಫ್ ಕೇಳಿ ಸರ್. ಇವಾಗ ಮಾತಾಡಿದ್ರೆಲ್ಲ ನಿಮ್ಮ ಹತ್ರ ಇದೆ ಅಲ್ವಾ, ಇವಾಗ ರೆಕಾರ್ಡ್ ಮಾಡ್ಕೊಂಡಿರ್ಬೋದು ನೀವು. ಹ್ಮ್ 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 ಹ್ಮ್. ಹಾಂ, ಅದನ್ನೆಲ್ಲ ನೀವು ಪ್ರೂಫ್ ಕೇಳಿ ಸರ್ ಅವ್ರನ್ನ. ಮಾತಾಡಿಸ್ತೀನಿ ಮೇಡಮ್, ಡೈರೆಕ್ಟ್ ಆಗಿ ಅವರೇ ನಿಮ್ಗೆ ಬೈಕ್ committee- ಅಂತ ಹೇಳಿದ್ದಾರೆ. ಹಾಂ, ಕೊಡಿಸಿ. ಅವ್ರು ಯಾಕೆ ಉಮುಗ್ ಸುರೇಶ್ ಅವ್ರು ಯಾಕೆ ನಿಮ್ಮನ್ನ ಡೈರೆಕ್ಟಾಗಿ ಬನ್ನಿ ಅಂದ್ರೆ ಬರಲಿಲ್ಲ ಅವರು? ಹ್ಮ್ ಈ ಮಾತಾಡೋಲ್ಲೇ ಗೊತ್ತಾಗತ್ತಲ್ವಾ ಹ್ಮ್ ಅವ್ರೇನು ನೀವು ತೊದಲ್ದ್ರು ನೋಡಿದ್ರಾ ನೀವು? ಬನ್ನಿ ಸರ್ ಅದೇನು ಇದು ಮಾತಾಡೋಣ ಅಂದ್ರಕ್ಕ ಹ್ಮ್ ಬೇಡ ಅಂತ ಹೇಳ್ತಿದ್ರು ಗೊತ್ತಾ? ಅಂದ್ರೆ ಅದನ್ನ ಮಾತಾಡೋದು easy ರೇಟಿಂಗ್ sir. ಮುಖಾಂತರವಾಗಿ ತಗೊಳ್ಳಿ ಅಂತ. ಹಾಂ, ತಗೊಳ್ಳಿ. ಯಾಕೆ ಯಾಕೆ ಹ್ಮ್ ಧೈರ್ಯವಾಗಿ ಹೇಳಿ. ಹ್ಮ್ 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 ಹ್ಮ್. ಇವಾಗ ನಾವು ಹೇಳ್ಬಿಟ್ಟಿದ್ವಿ. ಇನ್ನೇನು ಡೌಟ್ಸ್ ಇದೆ ಸರ್ ನಿಮಗೆ? ಇನ್ನೇನಿಲ್ಲ ಮೇಡಮ್, ನೋಡೋಣ. ಈಗ ಅವ್ರ ಕಾರ್ಯಕ್ರಮಕ್ಕೆ ಹೋಗಿ ಬರ್ತೀನಿ ಒಂದಿನ ಮೀಟಿಂಗ್ದಲ್ಲಿ, ಏನಾಗುತ್ತೆ ತಿಳ್ಕೊಂಡ್ಬಿಟ್ಟು. ಆಮೇಲೆ ನಾವು ಇವಾಗ ನಾನು ಒಂದು ರೆಕಾರ್ಡ್ ಕಳಿಸ್ತೀನಿ, ಈಗ ರೀಸೆಂಟಾಗಿ ಆಗಿರೋದು ಕಳಿಸ್ತೀನಿ. ಹಾ. ನೀವು ಆಕೆನ ಕೇಳಿ, ಅವ್ರು ಮುಂಚೆ ಮಾತಾಡಿರೋದು ಇರುತ್ತೆ ಅಂತ ಅಂದಿದಾರಲ್ಲ ಅವರು, ಹ್ಮ್ ಹ್ಮ್ ಅದಕ್ಕೆ ನಾನು ಈ ಆನ್ಸರ್ ಕೊಟ್ಟೆ ಅಂತ ಹೇಳ್ತಾರಲ್ಲ, ಅದನ್ನು ಆಕೆಯಿಂದ ತಗೊಳ್ಳಿ. Okay. ಅವ್ರ ಹತ್ರ ಇರುತ್ತಲ್ವಾ ಅದು, ನಾವು ಇದನ್ನ ಹಾಕಿದ್ಮೇಲೆ ಅವ್ರು ಇಟ್ಕೊಂಡಿರ್ತಾರಲ್ಲ ಅದು. ಹ್ಮ್ 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 ಅದು ವಾಟ್ಸಪ್ ಗ್ರೂಪಲ್ಲೇ ತಾನೇ ಬಂದಿರೋದು ಈ ಮಾತು. ಹ್ಮ್ 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 ವಾಟ್ಸಪ್ಪಲ್ಲೇ ತಾನೇ ಆಕೆನ ಮಾತಾಡಿರೋದು. ಹ್ಮ್ ಅವರು ಏನು ಮಾತಾಡಿದ್ದಾರೆ ಅನ್ನೋದು ಹ್ಮ್ ಈ ಥರ ಮಾತಾಡ್ತೀರಮ್ಮ ಒಂದು ಹೆಣ್ಣಾಗಿ. ಒಂದು 80 ವರ್ಷದಕ್ಕೆ ಒಂದು ಪೆಗ್ ಹಾಕೊಂಡಿದ್ರೆ ಸಾಲದಂದ್ರೆ ಇನ್ನೊಂದು ಪೆಗ್ ಹಾಕೊಂಡು ಮಲ್ಕೋ ಅಂತಾರೆ ಒಂದು 8-9 ಗಂಟೆಲಿ ಫೋನ್ ಮಾಡಿ. ಹ್ಮ್ ಜಾಸ್ತಿ ಮಾಡಿ ಕಿತ್ತೋದವಳೆ ನಾಯಿ ಹ್ಮ್ ಹಿಂಗೆಲ್ಲ ಮಾತಾಡ್ತಾರ ಸರ್? ಹ್ಮ್ ವಯಸ್ಸಿಗೆ ಮರ್ಯಾದೆ ಬೇಡವಾ? ದೊಡ್ಡವರು ಒಂದು ಮಾತು ಅಂದ್ರು ಆಯ್ತು ಬಿಡು ಅಂತ ಅನ್ನಕ್ಕೆ. ಹ್ಮ್ ಈ ತರ ತುಂಬಾ ಇದೆ ಅವ್ರ ಹತ್ರ ಹೇಳ್ತಾ ಇದ್ರೆ. ಹ್ಮ್. ನಾವು ಎಲ್ಲ ಅಲಿಗೇಷನ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲಿ ತಗೊಳಲ್ಲ. ಇದಕ್ಕೆ ತಗೊಂಡೋಗಿ ಕೊಟ್ರು, CCP ಕೊಟ್ರು, ಉಗಿದು ಕಳ್ಸಿದ್ರು. ಹ್ಮ್ ಇವ್ರು ಹೆಂಗ್ ಗೊತ್ತಾ, ಎಲ್ಲಾ ಕಡೆನೂ ಈಗ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳಲ್ಲ. ಇವ್ರ ಬುದ್ಧಿ ಗೊತ್ತಿದೆ. ಇವ್ರು ಹ್ಮ್ ಇಲ್ಲಿಂದ ಇನ್ನೊಬ್ರಿಗೆ ಇದಕ್ಕೆ ಹೋದ್ರು, ಶೇಷಾದಿಪುರಮು ಹ್ಮ್ ಬ್ಯಾಂಕ್ ವಿಷಯವಾಗ ಅಲ್ಲಿ ಹೋದ್ರು, ಅಲ್ಲಿನೂ ಅವರು ಫೇಲ್ಯೂರ್. ಯಾಕಂದ್ರೆ ನಾವೆಲ್ಲ ಪ್ರೂಫ್ ಕೊಡ್ತಾ ಇರ್ತೀವಿ. ಹ್ಮ್. ಬ್ಯಾಂಕ್ಗೆ ಹೋದ್ರು, ಅಲ್ಲಿನೂ ಪ್ರೂಫ್ ತಗೊಂಡ್ರು. ಅವರು RBIಗೆಲ್ಲ ಕಳಿಸಿ ಅಲ್ಲೆಲ್ಲ ಓಕೆ ಆದ್ಮೇಲೆ ಕೊಟ್ಟಿದ್ದವ್ರು ನಮಗೆ ಪವರ್ ಸೈನ್ ಅಥಾರಿಟಿ. ಅಲ್ಲಿವರೆಗೂ ಕೊಟ್ಟಿಲ್ಲ. ಈ ಅಮ್ಮ ಗಲಾಟೆ ಮಾಡಿರೋದಕ್ಕೆ ಇದೇ ರಾಣಿ ಅನ್ನೋರೇ ಹೋಗಿ ಗಲಾಟೆ ಮಾಡಿದ್ರು ಅವಾಗ ಅವ್ರ ಜೊತೆ ಸೇರ್ಕೊಂಡು. ಹ್ಮ್ ಹ್ಮ್ ಕೊನೆಗೂ ಅದು ನಮಗೆ ಇದು ಮಾಡ್ಕೊಂಡ್ವಿ. ಹ್ಮ್ ಈ ತರ ನಾವು ಎಲ್ಲ ಕಾನೂನು ರೀತಿನಲ್ಲಿದೆ, ಒಂದು ಕೂಡ ನಾವು ಎಕ್ಸ್ಟ್ರಾ ಮಾಡಿಲ್ಲ ಸ್ವಾಮಿ. ಓಕೆ. ಆದ್ರೂ ನಮ್ಗೆ ಈಗಲೂ ಆಕೆ ಮೇಲೆ ನಂಗೆ ಬೇಜಾರಿಲ್ಲ. ಹ್ಮ್ ಯಾಕೆ ಹ್ಮ್ ಹೇಳ್ತಾ ಇದಾರೆ ಆಕೆ? ಹ್ಮ್ ಅವ್ರು ಸುತ್ತ ಇರೋರ್ದು ಯಾರು ಸರಿ ಇಲ್ಲ. ಹ್ಮ್ ಹ್ಮ್ ಅವರು ಯಾವುದೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾವುದೋ ಒಂದು ರೀತಿನಲ್ಲಿ ಯಾರ ಮೇಲೆ ಇರೋ ಕೋಪನೋ, ಡಿಂಗ್ರಿ ಮೇಲೆ, ಮುಗು ಸುರೇಶ್ಗೆ ಡಿಂಗ್ರಿ ಮೇಲೆ ಕೋಪ. ಅವ್ರು ಅದೇ ಮಾತಾಡೋದು ಹೇಳ್ತಾರೆ, ಮಾತಾಡ್ತಿದ್ರೆ ಪೊಲೀಸ್ ಸ್ಟೇಷನ್ ಅಂತಾರೆ, ಬೆದರಿಕೆ ಹಾಕ್ತಾರೆ ಅಂತ. ಬೆದರಿಕೆ ಹಾರಕ್ಕಿಲ್ಲ, ಅವರೇ ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ, ನಾವು ಎಲ್ಲೂ ಹೋಗಿಲ್ಲ. ಸ್ಟಾರ್ಟ್ ಮಾಡಿದ್ದು ಅವರೇ, ಅದಕ್ಕೆ ನಾವು ಹೋಗಿದ್ವಿ. ಈಗ ನೀವು ಐಟಮ್ಸ್ ತಗೊಂಡು ಫಸ್ಟ್ ಕಂಪ್ಲೇಂಟ್ ಮಾಡಿದಾಗ ಅವರು ಡಿಂಗ್ರಿ ಅವರು ಫಸ್ಟ್ ಏನೋ ಐಟಮ್ ತಗೊಂಡೋದ್ರು ಅಂತ ಕಂಪ್ಲೇಂಟ್ ಮಾಡಿದ್ರು, ಮತ್ತೆ ವಾಪಸ್ ತಗೊಂಡ್ರು. ಅಲ್ಲಿಗೆ ಮುಗಿಬೇಕು ತಾನೆ. ನೀವು ಪೊಸಿಷನ್ ಬಂದು ಹೋಗ್ಬೇಕಂಗ ನಡ್ಸ್ಕೊಂಡು ಹೋಗ್ಬೇಕು. ತಿರ್ಗಾ ಉಲ್ಟಾ ಹೊಡ್ಕೊಂಡು ಏನೋ ದೌರ್ಜನ್ಯ ಅಂದ್ರೆ ಬರ್ದೇ ಇರೋದು ಬಂದ್ಬಿಟ್ಟಿದೆ ಅಧಿಕಾರ ಅನ್ನೋ ತರ ಆಸೆ ಪಟ್ಬಿಟ್ರೆ ಇದು ಚೀಫ್ ಮಿನಿಸ್ಟರ್ ಪೋಸ್ಟ್ ಸರ್ ಇದು, ಇಲ್ಲ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಇದು. ಇವತ್ತು ನೀವು ಇರ್ತೀರಾ, ನಾಳೆ ನಾನು ಇರ್ತೀನಿ, ಇಲ್ಲ ನಾಳೆ ಇರ್ತೀನೋ ಇಲ್ವೋ ಈ ಜಾಗದಲ್ಲಿ, ಇನ್ನೊಬ್ರು ಬಂದಿರ್ತಾರೆ. ಅದು 2-2.5 ವರ್ಷ. ಇದ್ರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆಯಾ ಏನೋ ಇದು ಮಾಡಕ್ಕೆ? ಅವರೆಲ್ಲ ಬರ್ಕೊಟ್ಟಿದ್ದಾರೆ ತಾನೆ. ಏನಾದಿದ್ರೆ ಅಲಿಗೇಷನ್ ತೋರ್ಸಮ್ಮ ಕೊಡು ಅಂತ. ನೀವು ತಗೊಂಡೋಗಿ 6 ತಿಂಗಳು ಐಟಮ್ಸ್ನ ಇಟ್ಕೊಂಡಿದ್ರಲ್ಲ, ಅವಾಗ ನೋಡ್ಬೇಕಾಯ್ತು ತಾನೆ. ನಿಮ್ಮ ಹತ್ರ ತಾನೆ ಎಲ್ಲ ಲೆಡ್ಜರ್ ಬುಕ್ ಇತ್ತು. ಇದಕ್ಕೆ ಯಾರು ಮಧ್ಯಸ್ಥಿಕೆ ವಹಿಸ್ಕೊಳ್ಳಿಲ್ಲ ಮೇಡಮ್? ಯಾರನ್ನು ದೊಡ್ಡವರು? ಇದೇ ಬಣಕರ್ ಸರ್ ಬಂದು ಕೂತ್ಕೊಂಡ್ರು ಲೆಕ್ಕ ನೋಡಕ್. ಈಕೆನೆ ನಂಗೆ ಕೋರ್ಟ್ ಕೇಸ್ ಇದೆ ಅಂತೆ ನಿಮ್ಮ ಮೇಡಮ್ದು, ಅದು ಕೋರ್ಟ್ ಇದೆ ಅಂತ ಹೋಗ್ಬಿಟ್ಟವ್ರೆ.
ಹ್ಮ್ 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 ಇವರೇ ಅರ್ಧಂಬರ್ಧ ನೋಡ್ತಾ ನೋಡ್ತಾನೆ ಎದ್ದು ಹೋಗ್ಬಿಡೋದು. ಅದೇ ಉಮೇಶ್ ಬಣಕಾರ್ ಸರ್ ಕರೆದಿದ್ರು, ಅವ್ರು ಕರೆಕ್ಟಾಗಿ ಬರ್ಲಿಲ್ಲ ಮಾಡ್ಲಿಲ್ಲ ಅಂತ ಅವ್ರಿಗೆ ಹೇಳಿದ್ರು. ಹೋಗಿ ನಮಗೆ ಉಮೇಶ್ ಬಣಕರ್ ಮೇಲೆ ಯಾವ ದ್ವೇಷನೂ ಇಲ್ಲ ಸ್ವಾಮಿ. ಹ್ಮ್ ಅವ್ರ ಮೇಲೆ ಇಲ್ಲದೆ ಪಳ್ಳದೆ ನಮ್ಮ ಮೇಲೆ ಹೇಳಿ ಹೇಳಿ ದ್ವೇಷ ತರಿಸೋದು. ಹ್ಮ್ ಒಕ್ಕೂಟದ ಮೇಲೆ ನಮ್ಗೆ ಯಾವ ಬೇಜಾರು ಇಲ್ಲ. ಹ್ಮ್ ಹ್ಮ್ ನಾವು ಗೌರವ ಸದಸ್ಯರು ಅಷ್ಟೇ, ಅಲ್ಲಿ ಪರ್ಮನೆಂಟ್ ಸದಸ್ಯರಲ್ಲ, ನಾವು ಗೌರವವಾಗಿದ್ದೀವಿ, ಗೌರವ ಸದಸ್ಯರು ಓಕೆ. ಅಷ್ಟೇ. ನೀವು ಹೋಗ್ಬಿಟ್ಟು ಒಕ್ಕೂಟದಲ್ಲಿ ಕೂತ್ಕೊಂಡ್ಬಿಟ್ಟು ಪರ್ಮನೆಂಟ್ ಸದಸ್ಯರು ಮಾಡ್ತೀನಿ, ನನಗೆ ನೀವು ನಮ್ಗೆ ಸಪೋರ್ಟ್ ಮಾಡಿ ಎಲ್ಲಾ ಸದಸ್ಯರು ನಿಮ್ಮ ಕಡೆ ಕರ್ಕೊಂಡ್ಬರ್ತೀನಿ ಅಂತೆಲ್ಲ ಮಾಡಿದ್ರೆ ತಪ್ಪಲ್ವಾ ಸರ್ ಅದು? ಹೌದು. ಇವಾಗ ಮಾಡ್ತಾ ಇರೋದು ಅದೇ, ಅದಕ್ಕೆ ಒಕ್ಕೂಟ 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 ಅನ್ನೋದು. ಇವಾಗ ಅವ್ರ ಆಫೀಸ್ ಒಕ್ಕೂಟದಲ್ಲೇ ಬನ್ನಿ, ಅಲ್ಲೇ ಮೀಟಿಂಗ್ ಮಾಡ್ತೀನಿ ಅಂತ ಮಾಡ್ಲಿ. ನೀವು ಕೇಳಿ, ಪ್ರಶ್ನೆ ಕೇಳಬೇಡಿ ಅಂತಲ್ಲ. ಯಾರ್ದ ತಪ್ಪಿದ್ರೆ ನಿಮ್ಗೆ ಇಬ್ಬರದು ಕೋರ್ಟಲ್ಲಿ ನೀವು ಲಾಯರ್ ಕಿರ್ಚಿದ ತಕ್ಷಣ ನಿಮ್ಮ ಕಡೆನೇ ಕರೆಕ್ಟ್ ಇರುತ್ತೆ ಅನ್ನೋದು ಇಲ್ಲ ಅಲ್ವಾ? ಒಬ್ಬ ಲಾಯರ್ ಕಿರಿಚಿ ಮಾತಾಡ್ತಾರೆ, ಒಬ್ಬ ಲಾಯರ್ ಸೈಲೆಂಟ್ ಆಗಿ ಮಾತಾಡ್ತಾರೆ. ಮೇನ್ ದಾಖಲಾತಿಗಳು ಏನ್ ಹೇಳುತ್ತೆ ಅದೇ ಫೈನಲ್. ಜಡ್ಜ್ ಏನ್ ಮಾಡ್ತಾರೆ, ನೀವು ಕಿರ್ಚಿದ ತಕ್ಷಣ ನಾವು ಗೆದ್ಬಿಟ್ಟಿವಿ ಅಂತಲ್ಲ, ತಕ್ಷಣ ಇವ್ರು ಸೋತ್ಬಿಟ್ರು ಅಂತಲ್ಲ. ಜಡ್ಜ್ ಅದನ್ನ ಇದು ತುಂಬಾ ಒಂದಿನ ಕೂತ್ಕೊಂಡು ಅದನ್ನ ಜಡ್ಜ್ಮೆಂಟ್ ಕೊಡೋಕೆ ಮುಂಚೆ ಅದನ್ನ ನೋಡ್ತಾರೆ, ಯಾರ ಕಡೆ ತಪ್ಪಿದೆ ಯಾವ ಕಡೆ ರೈಟ್ ಇದೆ. ಹಂಗೆ ಮಾಡಿನೇ ನಮಗೂ ಲಾಸ್ಟ್ ಟೈಮ್ ಕೊಟ್ಟಿದ್ದು. ಈಗ ಹೋಗಿ ನೀವು ಬಿ ರಿಪೋರ್ಟ್ ನಮ್ಗೆ ಬಂದ್ಬಿಟ್ಟಿದೆ, ನನಗೆ ಸಾಮಾನು ಕೊಟ್ಬಿಡಿ ಅಂದರೆ ಕೊಟ್ಬಿಡ್ತಾರೆ ಸ್ವಾಮಿ? ನೀವು ಪ್ರೂಫ್ ತೋರಿಸಿ, ನಿಮ್ಮ ಜೊತೆ ಯಾರಿದ್ದಾರೆ, ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ, ನೀವೇನೋ ನಾವೇನೋ ಅಂತ ತೋರಿಸ್ಬೇಕಲ್ವಾ? ಅದಕ್ಕೆ ಟೈಮ್ ತಗೊಂತಾರೆ. ನೀವು ಬಿ ರಿಪೋರ್ಟ್ನೊಂದು ಇಟ್ಕೊಂಡು ನೀನೇ ಅಧ್ಯಕ್ಷರು ಅಂತಾನೆ ನಾವು ಪೊಲೀಸರು ಫೋನ್ ಮಾಡಿ ಕೇಳಿದೆ, ಸರ್ ಅಧ್ಯಕ್ಷರು ನೀವೇ ಅಂತ, ನೀವು ಯಾರು ಸರ್ ಕೊಡೋಕ್ಕೆ, ನೀವು ಕೊಟ್ಬಿಟ್ಟಿದ್ದೀರಾ ಅಂತ. ಯಾರು ಹೇಳಿದಂತ ಉಗಿದು ಕಳ್ಸೋರ ಇಮ್ಮನ್ನ ಕರೆದು. ಈಗ ಸುಮ್ಮನೆ ಕೊಟ್ಟಿದ್ದೀವಿ, ಯಾಕೆ ಚಾಲೆಂಜ್ ಮಾಡಕ್ಕೆ ಹೋದ್ರೆ ನಿಮಗೆ ನಾಳೆ ತೊಂದರೆ ಅಂತ ನಾವು ಹೇಳಿದ್ದಾರೆ. ಓಕೆ ಮೇಡಮ್, ಈಗ ಚುನಾವಣೆಯಲ್ಲಿ ಗೆದ್ದವ್ರು 14 ಜನನ 12 ಜನನ? 14 ಜನ. ಅದ್ರಲ್ಲಿ 12 ಜನ ನೀವಿರೋ ನಾವಿದ್ದೀವಿ 12 ಜನ. ಅಲ್ಲಿ 11 ಜನ 11 ಜನ ಪಕ್ಕ ಇದೀವಿ ಸರ್ ನಾವು, 11 ಜನ. ಓಕೆ. ಒಬ್ಬ ನಟರಾಜ್ ಅನ್ನೋರು ಯಾವತ್ತು ಈಕೆ ಮೈಕ್ ಬಿಸಾಕಿ ಬಾಯಿ ಬಂದಂಗೆ ಮೀಟಿಂಗ್ ಅಲ್ಲಿ ಮಾತಾಡಿದ್ರು, ಆವತ್ತು ಹೋದ ಮನುಷ್ಯ ಇವತ್ತವರೆಗೂ ತಿರುಗಿ ನೋಡಿಲ್ಲ. 2 ವರ್ಷ ಆಗೋಯ್ತು, 2.5 ವರ್ಷ ಆಗೋಯ್ತು. ಯಾಕಂದ್ರೆ ಆಕೆಗೆ ಸಪೋರ್ಟ್ ಮಾಡ್ಕೊಂಡಿದ್ದೆ ಪಾರ್ಟಿ. ಈಗ ಕೆಟ್ಟ ಭಾಷೆ, ಈಗ ಬಾಗಿಲು ಹೊಡೆದು ಮಾತಾಡಿ ಸ್ಟೈಲ್ ನೋಡ್ಬಿಟ್ಟು ಆವತ್ತು ಹೋದ ಮನುಷ್ಯ ಇವತ್ತಿಗೂ ಬಂದಿಲ್ಲ, ನಟರಾಜನ್ ಅವರು. ಓಕೆ. ಇನ್ನೊಬ್ಳು ಲಕ್ಷ್ಮಿ ಅಂತ, ಆಕೆ ಜೊತೆನೆ ಇದ್ದಾಳೆ, ಇವಾಗ ಎಲ್ಲಿದ್ದಾಳೆ ಗೊತ್ತಿಲ್ಲ. ಆಕೆ ಒಬ್ರೇ ಈಗ ಇರೋದು. ಇದ್ರೆ ಆ ಹುಡುಗಿ ಒಬ್ಳು ಇರ್ಬೋದು, ಆ ಹೆಂಗಸು ಲಕ್ಷ್ಮಿ ಅಂತ. ಇದ್ರೆ ಇನ್ಯಾರಿಲ್ಲ. ಬೇರೆ ಯಾರೋ 4 ವಿರೋಧಗಳು ಇರ್ತಾರಲ್ಲ, ಅಂತ 4 ಸದಸ್ಯರನ್ನ ಇಟ್ಕೊಂಡು ಇವರೇ ಕಮಿಟಿ, ಇವರೇ ಇದು ಅಂತ ಮಾಡ್ಕೊಂಡಿದ್ದಾರೆ. ಮಾಡ್ಕೊಳ್ಳಿ, ಪ್ರೂವ್ ಮಾಡ್ಲಿ ಸರ್. ನೀವು ಫಸ್ಟ್ ಕಮಿಟಿ ಎಷ್ಟು ಜನ ಇದೆ ಅಂತ ಕೇಳ್ಬಿಡಿ, ನಿಮ್ ಜೊತೆ ಇರೋ ಕಮಿಟಿ ತೋರಿಸಿ ಅಂತ ಕೇಳಿ, ಗೆದ್ದವ್ರು ಎಷ್ಟು ಜನ ಅಂತ ಕೇಳಿಸಿ. ಪಾಪ ಕರೆದು ಪ್ರೆಸ್ ಮೀಟಿಂಗ್ ಮಾಡಿದ್ವಿ ಸರ್, ಈಗ ಉಚ್ಚಾಟನೆ ಮಾಡಿದ್ಮೇಲೆ ಪ್ರೆಸ್ ಮೀಟ್ ಅಲ್ಲೇ ಹೇಳ್ಬಿಟ್ರು ಅವರು. ಫಸ್ಟ್ ಆಕೆಗೆ ಸಪೋರ್ಟ್ ಮಾಡ್ತಾ ಇದ್ರು, ಆಮೇಲೆ ಆಕೆ ಇದಕ್ಕೆ ಫಿಟ್ ಇಲ್ಲ, ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಅವರೇ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬಿಟ್ರು. ಈಗ ಒಂದು ವರ್ಷದ ಹಿಂದೆ. ಈಗ ಸಂಘದಲ್ಲಿ ಇಲ್ವಾ ಅವರು? ಮೊನ್ನೆ ಹೋದ್ರಲ್ಲ, ಈಗ ಒಂದು 3 ಮಂತ್ ಏನೋ ಆಯ್ತು ಅವರು. ಮೊನ್ನೆ 3 ಮಂತ್ ಆಗಿರ್ಬೇಕಷ್ಟೇ ಅವರು ಹೋದ್ರು. ಹಾಗೆ ಇರ್ಲಿ, ಅವರೇ ದೊಡ್ಡವರಾಗಿದ್ಕೊಳ್ಳಿ, ಏನೋ ಮಾತಾಡ್ಕೊಳ್ಳಿ, ಕೆಟ್ಟ ಭಾಷೆ ಯೂಸ್ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಇನ್ನೊಬ್ಬರು ಫ್ಯಾಮಿಲಿ ಬಗ್ಗೆ ಮಾತಾಡಬಾರ್ದು. ನಮ್ಮ ಯಜಮಾನರು ತೀರ್ಕೊಂಡ್ರು ಸರ್. ನಮ್ಮ ಯಜಮಾನರು ತೀರ್ಕೊಂಡು 4ನೇ ದಿವಸಕ್ಕೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ವಿ. ಕನ್ನಡ ರಾಜ್ಯೋತ್ಸವಕ್ಕೆ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ, ನಾನೇ ಇನ್ಚಾರ್ಜ್ ಫುಲ್ಲು. ಆವಾಗ ನಾನು ಬಂದು ಅಲ್ಲಿ ನಿಂತ್ಕೋಬೇಕಾ ಬೇಡವಾ ಸರ್? ಅದು ಜವಾಬ್ದಾರಿ ಅಲ್ವಾ? ಲಾಸ್ಟ್ ಅಲ್ಲಿ ಕುಳದಲ್ಲಿ ಮೀನೇನು ಅಂತ ಬಲವಂತ, ಯಾವಾಗ ದುಃಖವಾಗಿದೆಯಲ್ಲ ಅಂತ ಸುಮ್ಮನೆ ಹೇಳ್ಕೊಂಡ್ರು ಸರ್. ನಾನು ಈ ಪ್ರೋಗ್ರಾಮ್ ಡ್ಯಾನ್ಸ್ ಮಾಡಬೇಕು, ಡ್ರಾಮಾ ಮಾಡೋದನ್ನ ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟೆ, ಬೇರೆಯವ್ರಿಗೆ ಚಾನ್ಸ್ ಕೊಟ್ಟು. ಅದಕ್ಕೆ ಅವಳಂತ ಏನಂತಾರೆ, ಏನೋ ವಿಷಯದ ಸೂತಕದ ಮನೆಯಲ್ಲಿ ಕನ್ನಡ ರಾಜ್ಯೋತ್ಸವ. ಮೊನ್ನೆ ಅವಳು ಪ್ರೀತಿ ಅನ್ನೋರು ಇದಾರಲ್ಲ ಸರ್, ಮುಸ್ಲಿಂ, ಅವರು ಹೇಳ್ತಾರೆ ಗಂಡ ಸತ್ರುನು ನಾಚಿಕೆ ಇಲ್ದೆ ಡ್ಯಾನ್ಸ್ ಮಾಡ್ತಾವಳೆ. ನಾವು ಕಲಾವಿದ್ರು ಸರ್, ಪಕ್ಕದಲ್ಲೇ ಗಂಡ ಸತ್ತಿದ್ರು ಅಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಕ್ಕೋ ಸೀನ್ ಮಾಡ್ಬೇಕು, ನಕ್ಕೊಂಡು ಅಂದ್ರೆ ಮಾಡ್ಲೇಬೇಕಲ್ವ ಸರ್? ಅದು ವೃತ್ತಿ ಧರ್ಮ. ಹೌದಮ್ಮ. ಇವ್ರು ಹಂಗ ನೋವಾಗಲ್ವಾ ಸರ್ ಆ ಮಾತುಗೆಲ್ಲ? ಇದು ಅವ್ರ ಸಭ್ಯತೆನ ಇದೆಲ್ಲ, ಅವ್ರು ಮಾತಾಡ್ತಾ ಇರೋದಲ್ಲ. ನಾವು ಅದಕ್ಕೂ ಆನ್ಸರ್ ಕೊಟ್ಟಿಲ್ಲ. ಆಯ್ತು ಬಿಡಮ್ಮ, ನೀವೇ ದೊಡ್ಡವರಾಗಿರ್ಲಿ. ನನ್ನ ಮನೇಲಿ ನನ್ನಮ್ಮ ಅಪ್ಪ ಅಮ್ಮ ಕೇಳಲಿಲ್ಲ, ನನ್ನ ಮಕ್ಳು ಕೇಳಲಿಲ್ಲ, ನೀನು ಯಾಕಮ್ಮ ಅಪ್ಪ ಸತ್ರು ಕುಣಿತಾ ಇದೀಯ ಅಂತ. ಇವ್ರು ಯಾರು ಸರ್ ನನ್ನನ್ನು ಕೇಳಕ್ಕೆ?
ಹಿಂಗೆ ಒಂದೊಂದು ಪರ್ಸನಲ್ ವಿಷಯನ ತೆಗಿಯೋದು. ಅಂದ್ರೆ ಇದು ಸಂಘದಿಂದ ವೈಯಕ್ತಿಕವಾಗೂ ಬದಲಾಗ್ತಾ ಇದೆ. ಇವರೇ ಕ್ರಿಯೇಟ್ ಮಾಡೋದು ಸರ್. ನನ್ನ ಫ್ಯಾಮಿಲಿ ವಿಷಯ, ನನ್ನ ಗಂಡ ಸತ್ರೆ ಇವ್ರಿಗೇನು ಸರ್ ಆಗಬೇಕು, ನಾನು ಕುಣಿದ್ರೆ ಇವ್ರಿಗೇನು ಸರ್ ಆಗಬೇಕು ಅಲ್ವಾ? ನೀವೇ ಹೇಳಿ. ಹೌದು ಹೌದು. ದುಃಖ ಇರೋದು ನನಗೆ, ನಿಮ್ಗಲ್ವಲ್ಲ? ನಿಮ್ಮ ಮನೇಲಿ ಸಾವಾಗಿಲ್ವಲ್ಲ? ಆಗಿರೋದು ನನ್ನ ಮನೇಲಲ್ವಾ? 4 ದಿವಸ ನಾನು ಹೊಂದ್ಕೊಂಡು ಪ್ರೋಗ್ರಾಮ್ ನಿಂತೋಗ್ಬಾರ್ದು, ಇದು ತೊಗೊಂಡ್ಬಿಟ್ಟಿದೀವಲ್ಲ ಇನ್ಚಾರ್ಜ್ ಅಂದ್ಕೊಂಡು ನಾವು ಮಾಡಿಸಿದ್ರೆ ಹಿಂಗೆಲ್ಲ ಮಾತಾಡ್ತಾರೆ ಸರ್. ತಪ್ಪಲ್ವಾ ಅದು? ಈ ಥರ ಕ್ಯಾಟಗರಿ ಅಂತ ಇವ್ರದ್ದು. ಒಳ್ಳೆ ಮನಸ್ಸು ಯಾರಿಗೂ ಇಲ್ಲ, ಮಾತಾಡೋದು ಮಾತ್ರ ಬೆಲ್ಲ. ಈಗ ನೋಡಿದ್ರಲ್ಲ ಮಾತಾಡುವಾಗ ಹೆಂಗ್ ಮಾತಾಡಿದ್ರು ಅಂತ. ಅವ್ರದ್ದು ಇನ್ನೊಂದು ಮುಖ ಕಾಣ್ಬೇಕಲ್ಲ, ಒಂದು ಮುಖ ತಾನೇ ನೀವು ನೋಡಿರೋದು. ಕಳಿಸ್ತೀನಿ ಆ ವಾಯ್ಸ್, ಅದೇ ವಾಯ್ಸ್ ಹೆಂಗ್ ಮಾತಾಡ್ತಾ ಇದೆ ಅಂತ ಕೇಳಿಸ್ಕೊಳ್ಳಿ. ಈಗಲೇ ಕಳಿಸ್ತೀನಿ. ಇದಕ್ಕೆ ಏನಂತೀರ ಅಂತ ಕೇಳಿ ಅವ್ರಿಗೆ. ನಮ್ಮ ಹತ್ರನೂ ಇದೆ ವಿಡಿಯೋ ಅಂತಾರಲ್ಲ, ಕೊಡಿ ಅಂತ ಕೇಳಿ. ನಾವು ಮಾತಾಡಿರೋದು ಇರುತ್ತೆ ಅಲ್ವಾ ಸರ್ ಅವ್ರ ಹತ್ರ, ಕೊಡಿ ಅಂತ ಕೇಳಿ, ಇಮಿಡಿಯೇಟ್ ಕೇಳಿ. ಇಲ್ಲ ಹೇಳಿದಾರೆ ಅವರು ಕೆಲವೊಂದು ಆಡಿಯೋಗಳಿದೆ ಅಂತ. ಆಡಿಯೋ ಏನು ಈಕೆನೆ ಇಳಿಸ್ತೀವಿ. ನಾನೇ ಒಪ್ಕೊಂತ ಇದ್ದೀನಲ್ಲ, ಹೇಳಿದ್ದೀನಿ. ಈಕೆನೆ ನಿಲ್ಸಲ್ಲ, ನಮ್ಮ ಕಮಿಟಿ ಎಲ್ಲ ನಮ್ಮ ಕಡೆ ಇದ್ದಾರೆ, ನನ್ನ ಮಾತು ಕೇಳ್ತಾರೆ. ಈಕೆನೆ ಇಳಿಸ್ತೀವಿ ಎಲ್ಲ. ಆಕೆ ಕೇಳಿದಾರೆ, ಎಲ್ಲರೂ ಇದ್ದಾರೆ, ಅವ್ನು ಇಳಿಸ್ಬೋದು. ಹೌದು, ಕಮಿಟಿ ಓಕೆ ಮಾಡಿ ಜನರಲ್ ಬಾಡಿಯಲ್ಲಿ ಇಟ್ಟು ಇಳಿಸ್ಬೋದು ಅಂತ ಅಂದಿದ್ದೀನಿ. ತಪ್ಪೇನಿದೆ ಅದು? ಈ ಕಡೆ ಅವಳು ತೋರಿಸ್ಬೋದು, ತೋರಿಸ್ಲಿ ಬಿಡಿ ಮೇಡಮ್. ಈಗ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ ಯಾವಾಗ? ಈಗ ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡೋದಕ್ಕೆ ಮುಂಚೆ 1 ತಿಂಗಳು ಅದು ಎಲ್ರಿಗೂ ಲೆಟರ್ ಕಳಿಸ್ಬೇಕು ಸರ್. 21 ದಿನ ಮುಂಚೆ ಪ್ರೊಸೀಜರ್ ಇದೆ ಅದಕ್ಕೆ. 21 ದಿನ ಮುಂಚೆ ಎಲ್ರಿಗೂ ಲೆಟರ್ ಕಳಿಸ್ಬೇಕು, ಎಲ್ರೂ ಬೇಕು. ಆವಾಗ ನಾವು ಈ 2 ವರ್ಷದಿಂದ ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ, ಎಷ್ಟು ಉಳಿಸಿದ್ವಿ, ಎಷ್ಟು ಗುಳು ಮಾಡಿದ್ವಿ ಅಂತ ಹೇಳ್ತಾರಲ್ಲ ಅವರು, ಮಾಡಿದ್ವಿ ಅಂತ ನಾವು ಲೆಕ್ಕ ತೋರಿಸ್ಬೇಕು ಜನಕ್ಕೆ. ಪ್ರತಿಯೊಂದು ಆಡಿಟಿಂಗ್ ರಿಪೋರ್ಟ್ ಕೊಡ್ತೀವಿ ಅವ್ರಿಗೆ. ಇವ್ರೇನ 40,000 ಇದೆ ಎಲ್ಲ ತಿಂದುಬಿಟ್ಟವ್ರು 1.5 ಲಕ್ಷ ಅಂತಾರಲ್ಲ, ಅದಕ್ಕಿಂತ 2ರಷ್ಟು ನಾವು ಮಾಡಿದ್ವಿ. ಅವ್ರಿಗೇನು ನೋಡಿರ್ತಾನೆ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲಿ ನಾವು ಜನರ ಮುಂದೆ ಇಡ್ತೀವಿ, ಯಾಕಂದ್ರೆ ಜನರ ದುಡ್ಡು ಅಲ್ವಾ, ಜನರಿಗೋಸ್ಕರ ತಾನೆ ನಾವಿರೋದು, ನಮ್ಮ ಸದಸ್ಯರಿಗೋಸ್ಕರ. ಅವ್ರ ಮುಂದೆ ನಾವು ಇಡ್ತೀವಿ. ಅಲ್ಲಿ ಅವ್ರು ಪ್ರಶ್ನೆ ಮಾಡ್ಬೋದು, ಈ ದುಡ್ಡು ಏನಕ್ಕೆ ಕೊಟ್ರಿ, ಈ ದುಡ್ಡು ಯಾಕೆ ಕೊಟ್ರಿ, ಈ ದುಡ್ಡು ಯಾಕೆ ಖರ್ಚು ಮಾಡಿದ್ರಿ, ಇನ್ನು ಎಷ್ಟು ಉಳಿದ್ರಿ, ನಿಮ್ಗೆ ಈ ದುಡ್ಡು ಈ ಕನ್ನಡ ರಾಜ್ಯೋತ್ಸವ ಮಾಡಿದಾಗ ಎಷ್ಟು ದುಡ್ಡು ಬಂತು, ಆ ದುಡ್ಡನ್ನ ಏನ್ ಮಾಡಿದ್ರಿ, ನಾವು ಲೆಕ್ಕ ಕೊಡ್ತೀವಿ ಅವ್ರಿಗೆ. ಲೆಕ್ಕ ಕೊಟ್ಟು ಓಕೆ ಅಂತ ಆದ್ಮೇಲೆ ಜನರಲ್ ಬಾಡಿಯಲ್ಲಿ ಎಲೆಕ್ಷನ್ಗೆ ಹೋಗ್ಬೋದಾ, ನಿಮ್ಗೆ ಓಕೆ ಅಂದ್ರೆ ಎಲೆಕ್ಷನ್ಗೆ ಹೋಗ್ಬೋದಾ, ಹ್ಞೂ ಅಂದ್ರೆ ಜನರಲ್ ಬಾಡಿ ಮೀಟಿಂಗ್ ಓಕೆ ಅಂದಿದೆ ಅಂದ್ಬಿಟ್ಟು ಎಲೆಕ್ಷನ್ಗೆ ಅನೌನ್ಸ್ ಮಾಡ್ತೀವಿ. ಆವಾಗ ಯಾವ ಅಭ್ಯರ್ಥಿ ಬೇಕಾದ್ರೆ ನಿಂತ್ಕೋಬಹುದು. ಫೀಸ್ ಅರ್ಧಂಬರ್ಧ ಕಟ್ಟಿರೋರು ಅಂದ್ರೆ 5,000 15,000 ಕಟ್ಬೇಕು ಅನ್ನುವಾಗ 5,000 ಕಟ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿರ್ತಾರೆ ಕೆಲವರು. ಆಮೇಲೆ ಇನ್ನೊಂದು ಹೇಳಿದ್ರು ಸರ್, 1,000 ರೂಪಾಯಿ ವರ್ಷಕ್ಕೆ ಒಬ್ಬೊಬ್ಬ ಸದಸ್ಯರ ಹತ್ರ ತಗೊಂತಾ ಇದೀವಿ ಅಂತ. ಎಷ್ಟು ಸುಳ್ಳು ಹೇಳ್ತಾರೆ ಸರ್. ಅವ್ರಿಗೆ ಏನ್ ಸಂಘದ ಅಷ್ಟೇ ಯಾವ ಬ್ಯಾಂಕ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರೆ, ಇದ್ರಲ್ಲಿ ಯಾವ ಬ್ಯಾಂಕ್ ಹೆಸರು ಕೂಡ ಗೊತ್ತಿಲ್ಲದೆ ಅವ್ರು ಖಜಾಂಚಿ ಆಗಿದ್ರಂತ ಇಷ್ಟು ವರ್ಷ. ಅದ್ ಹೆಂಗಿದ್ರು ಗೊತ್ತಿಲ್ಲ. ಹೋಗಿ ಯಾವ್ದೋ ಬ್ಯಾಂಕ್ ಹೆಸರು ಕೊಟ್ರು ಕಂಪ್ಲೇಂಟ್ ಅಲ್ಲಿ. ಅವ್ರಿಗೆ ಹೇಳಿದ್ರು CCBಗೆ ಇದಕ್ಕೆ ಸಂಬಂಧನೇ ಇಲ್ಲ, ನೀವ್ ಯಾರು ಸರ್ ಕೇಳಕ್ಕೆ ಅಂತಾನೆ ಕೇಳಿದೆ. ಇವಾಗ ನೋಟಿಸ್ ಕಳಿಸಿ, ನಾವು ಅದಕ್ಕೆ ಆನ್ಸರ್ ಕೊಟ್ಕೊಂತೀವಿ ಅಂತ. ಅವ್ರು ಅದನ್ನ ಅಲ್ಲೇ ಬಿಸಾಕಿದ್ರು. ಅವರು ಇವ್ರ ಯಜಮಾನ್ರಿಗೆ ಯಾರೋ ಪರಿಚಯ ಇದಾರೆ, ಇವ್ರದ್ದು ಯಾವ್ದೋ ಕ್ಲಬ್ ನಡೆಸ್ತಾರೆ, ಅದರಿಂದ ಅವ್ರ ಮೂಲಕ ಇವ್ರ ಮುಖ ಫೋನ್ ಮಾಡಿ ಎದುರಿಸ್ಬಿಟ್ರೆ ಎದುರ್ಕೊಂಡ್ಬಿಡ್ತೀವ ಸರ್. ಈಗ ನಾವು ಕಾರ್ಮಿಕರು ನಾವು ಇವಾಗ ಏನ್ ಸರ್, ನಾವು ಎಲೆಕ್ಷನ್ ಹೋಗ್ತೀವಿ ಇಲ್ಲ ಅಂತ ಅನ್ನಲ್ಲ. ಈ ಎಲೆಕ್ಷನ್ ಹೋಗ್ಬಾರ್ದು ಅಂತ ಏನೋ ಪ್ರಯತ್ನ ಪಡ್ತಾ ಇದಾರೆ, ಪಡ್ಲಿ ಅವರು. ನಾವು 3 ವರ್ಷದಿಂದ ಕಷ್ಟ ಪಡ್ತಾ ಇದೀವಿ, ಕೆಲಸನ ಮಾಡಕ್ ಆಗ್ತಾ ಇಲ್ಲ, ಫ್ರೀ ಇಲ್ಲ. ಈಗ ಯಾರೋ ನಿಮ್ಮ ಹತ್ರ ಕೇಳಿದಾಗ ನೀವು ಎಲ್ಲದಕ್ಕೂ ಈಗ ನಿಮ್ಗೆ ನೋಡಿ, ನೀವು ಒಳ್ಳೇದು ಹೊಗಳಿದ ತಕ್ಷಣ ನಿಮ್ಗೆ ಫೋನ್ ಮಾಡಿದ್ದಾರೆ. ಇದೇ ಗೊತ್ತಾಗಲ್ವಾ ಅವ್ರೇನು ಅಂತ? ಅಂದ್ರೆ ಮೇಡಮ್ ಈಗ ಚುನಾವಣೆ ಆದ್ಮೇಲೆ ಇಷ್ಟು ವರ್ಷ ಅಂತ ಏನಾದ್ರು ಅಲ್ಲಿ ರೂಲ್ಸ್ ಇದೆಯಾ ತಮ್ಮದ್ರಲ್ಲಿ? ಹೌದು, ನಮ್ಮ ಸಂಘದಲ್ಲಿ 2 ವರ್ಷ ಇಲ್ಲಾಂದ್ರೆ 3 ವರ್ಷ ಅಂತ ರೂಲ್ಸ್ ಇದ್ದಾರೆ. 2 ವರ್ಷ ಇತ್ತು. ಲಾಸ್ಟ್ ಟೈಮ್ ಯಾರಿದ್ರು ಅವ್ರು 3 ವರ್ಷ ಮಾಡ್ಬಿಟ್ಟಿದ್ದಾರೆ. ಲಾಸ್ಟ್ ಅಂದ್ರೆ ಒಂದ್ 10 ವರ್ಷದಿಂದನೇ 3 ವರ್ಷ ಮಾಡಿದ್ದಾರೆ. 5 ತಿಂಗಳಲ್ಲಿ ಮುಗಿತಾ ಬರ್ತಾ ಇತ್ತು. ಹೌದು, 5 ತಿಂಗಳಲ್ಲಿ ಮುಗಿತೆ. ನಾವು ಇವಾಗ ಈ ವರ್ಷದ ಆಡಿಟಿಂಗ್ 2000 ಮಾಡಬೇಕು. 2, 3, 4, 5 ಮಾಡಿದ್ವಿ. 3 ವರ್ಷದ ಆಗಿದೆ. ಈ ವರ್ಷದ ಅಂದ್ರೆ ಈ ವರ್ಷ ಅಂದ್ರೆ ಬರೋ ವರ್ಷದ ಸೇರಿಸ್ತಾನೆ ಈ ಮಾರ್ಚ್ಗೆ. ಅದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಈ ನೆಕ್ಸ್ಟ್ ಮಂತ್ ನಾವು ಆಡಿಟಿಂಗ್ ರಿಪೋರ್ಟ್ ಕೊಡ್ಬೇಕು. ನಾವು ಅಂದ್ರೆ ಕನ್ನಡ ರಾಜ್ಯೋತ್ಸವ ಆದ್ಮೇಲೆ ಒಟ್ಟು ಕೊಟ್ಬಿಡೋಣ ಅಂತ ಕೊಟ್ಟು ಈ ರಿಪೋರ್ಟ್ ಆಗಿದ ತಕ್ಷಣ ಜನರಲ್ ಬಾಡಿ ಮೀಟಿಂಗ್ ಕರೀದ್ಬಿಡ್ತೀವಿ. ನೋಡೋಣ ಮೇಡಮ್, ಅವ್ರು ಬರಕ್ ಹೇಳಿದ್ದಾರೆ. ಒಂದ್ ರೌಂಡ್ ಅಲ್ಲಿ ಹೋಗಿ ಬಂದ್ಮೇಲೆ ಏನಾಗುತ್ತೆ, ಏನ್ ಸ್ಪಷ್ಟನೆ ಕೊಡ್ತಾರೆ ನೋಡ್ಕೊಂಡು. ನಾನು ಹೇಳಿದ್ನ ಒಂದಕ್ಕೆ ಇನ್ನೊಂದ್ಸತಿ ಕೇಳಿಸ್ಕೊಳ್ಳಿ. ಆ ಪ್ರಶ್ನೆನ ನೀವು ಒಂದು ನೋಟ್ ಮಾಡ್ಕೊಂಡು ಕೇಳಿ ಸರ್ ಅವ್ರನ್ನ. ಓಕೆ ಮೇಡಮ್. ಓಕೆ, ನಿಮ್ಗೇನಾದ್ರು ಡೌಟ್ ಇದ್ರೆ ನನ್ನನ್ನು. ಓಕೆ ಮೇಡಮ್, ಆಗಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.